ಇನ್ನು ಚೇತನ ಅಚೇತನ ಚೇತನದಲ್ಲಿ ಅಚೇತನ ಕಲ್ಪಿತ ಐತಿ. ಅದಕ್ಕೆ ಅವನು ಪ್ರಶ್ನೆ ಮಾಡಿದ, ಚೇತನ ಅಂದರೆ ಅದಕ್ಕೆ ಅಂತೀರಿ ಅಂದರೆ 7 ವಿಶೇಷಣಗಳಿಂದ ನಿನ್ನ ನಿರೂಪಣೆ ಮಾಡ್ಕೊಂಡು ಬಂದರು. ನಿನ್ನ ಚೇತನ ಅಂದರೆ ಎದಕ್ಕೆ ಅಂತೀರಿ ಅಂದರೆ ಬುದ್ಧ, ಮುಕ್ತ, ಅದ್ವಯ, ಏಕ ಅಂತ ಈ ರೀತಿಯಿಂದ ಚೇತನದು ನಿರೂಪಣೆ ಮಾಡ್ಕೊಂಡು ಬಂದರು. ಈಗ ಏನು ಹೇಳ್ತಾರೆ, ಅಚೇತನ ಅಂದರೆ ಅಜ್ಞಾನ, ಅದರ ಸ್ವರೂಪ ಹೇಳ್ತಾರೆ. ಶಂಕಮ್ಮದ್ರು ಮಾಡಿರು ಪೂರ್ವ ಅಜ್ಞಾನಾದಿ ಜಡ ಸಮೂಹಕ್ಕೂ ಅಚೇತನಕಯ. ನೀವು ಜಡ ಸಮೂಹ अज्ञानक्केने अचेतन ಹೇಳ್ಕೊಂಡು ಬಂದಿರಿ. ता अज्ञान का स्वरूप क्या, लक्षण क्या तथा प्रमाण क्या है, ऐसी शंका के प्राप्त हुए. अब यथाक्रम से ता अज्ञान के स्वरूपं को, लक्षणं को तथा प्रमाणं को निरूपण करे. एक समाधान करो. ता सो अज्ञान त्रिगुणात्मक. अज्ञान ಹೇಗಂತಂದ್ರೆ ಪ್ರಕೃತಿ ಅಂತಲ್ಲ, ಪ್ರಕೃತಿ ವಾಸ್ತವಿಕ ಅವಿದ್ಯಾ, ಅಜ್ಞಾನ, ಶಕ್ತಿ, ಮಾಯಾ, ಪ್ರಕೃತಿ, ಪ್ರಧಾನ, ಒಟ್ಟು ಇವೆಲ್ಲ ಪರ್ಯಾಯ ಶಬ್ದ, ಭೇದಿಲ್ಲ. ಸಿದ್ಧಾಂತದಲ್ಲಿ ಇವು ಭೇದ ಇಲ್ಲವೇ ಇಲ್ಲ. ಅದಕ್ಕೆ ಅವರು ಅಜ್ಞಾನ ಅಂದ್ರೇನು, ತ್ರಿಗುಣಾತ್ಮಕ ಅರ್ಥಾತ್ ಸತ್ವ ರಜ ತಮ ಈ 3 ಗುಣ है. ಇವು 3 ಸತ್ವಗುಣ, ರಜಗುಣ, तमोगुण ಇವೇನಿದಾವೆ 3 ಗುಣ है. ಆತ್ಮ ಕೈ ಸ್ವರೂಪ ಜಿಸ್ಕೆ ಆತ್ಮ ಅಂದರೆ ಸ್ವರೂಪ ಯಾವುದ್ರದ್ದು, ಆ ಯಾವ ಅಜ್ಞಾನದ ಸ್ವರೂಪ ಇವು. ಆ ಪ್ರಕೃತಿ ಅಂದ್ರೇ ಅಜ್ಞಾನ ಅಂದರೆ ಆ 3 ಗುಣಗಳು ಅದರದ್ದು ಸ್ವರೂಪನೇ ಇದ್ದಾವ. ಜಿಸ್ಕೆ ಆತ್ಮ ಕೈಯೇ ಸ್ವರೂಪ ಜಿಸ್ಕೆ ಆತ್ಮ ಅಂದ್ರೆ ತ್ರಿಗುಣಾತ್ಮಕ ಅಂದ್ರೆ ತ್ರಿಗುಣಾತ್ಮಕ ಆತ್ಮ ಅಂದ್ರೇನು, ಇವು 3 ಗುಣಗಳು ಆ ಅಜ್ಞಾನದ ಸ್ವರೂಪನೇ ಇದ್ದಾವೆ. स्वरूप जिसके सो त्रिगुणात्मक अज्ञान है. सो त्रिगुणात्मक अज्ञान है. ಅದೇ ತ್ರಿಗುಣ 3 ಗುಣಗಳ ಕೊಡುವ ಅಜ್ಞಾನ ತಾ. ಅಲ್ಲಿ ಅಜ್ಞಾನಕ್ಕೆ ಕಾರ್ಯಭೂತ ಜಗತ್ತು ವಿಷಯ. ಈ ಅಜ್ಞಾನದ ಕಾರ್ಯವಾಗಲ್ಪಟ್ಟಂಥ ಯಾವ ಜಗತ್ತಿನಲ್ಲಿ ಸುಖ ದುಃಖ ಮೋಹ ರೂಪತಾ ಪ್ರತ್ಯಕ್ಷ ಪ್ರತೀಕವೇ. ಈ ಜಗತ್ತಿನೊಳಗೆ ಸುಖ ದುಃಖ ಮತ್ತು ಮೋಹ ಕಾರ್ಯ, ಪ್ರಪಂಚದಲ್ಲಿ ಸುಖ ಅದ, ದುಃಖದ ಮತ್ತು ಮೋಹದ ಈ ರೀತಿ ಪ್ರತ್ಯಕ್ಷ ಪ್ರತೀತಿ ಅಂದರೆ ತೋರುತ್ತದೆ. ಅವರ ತೇ ಸುಖಾದಿಕ್ ತೀನೋ ಯಥಾಕ್ರಮತೆ ಸತ್ವಾದಿಕ್ 3 ಗುಣಕ್ಕೆ ಈ ಪರಿಣಾಮವೇ. ಆ 3 ಗುಣಗಳ ಅನುಸಾರವಾಗಿಯೇ ಸತ್ವಗುಣದಿಂದ ಸುಖ ಆಗ್ತದೆ, ರಜೋಗುಣದಿಂದ ನಮಗೆ ಏನಾಗ್ತದೆ, ದುಃಖ ಆಗ್ತದೆ, ಆ ತಮೋಗುಣದಿಂದ ಮೋಹ ಆಗ್ತದೆ. ಆ ಅಜ್ಞಾನದ ಕಾರ್ಯವಾಗಲ್ಪಟ್ಟಂಥ 3 ಗುಣಗಳದು ಕಾರ್ಯವೇ ಜಗತ್ತ. 3 ಗುಣಗಳಂದರೆ ಸತ್ವ ರಜ ತಮ. ಸತ್ವಗುಣದಿಂದ ಸುಖ ಆಗ್ತದೆ, ರಜೋಗುಣದಿಂದ ದುಃಖ ಆಗ್ತದೆ, ತಮೋಗುಣದಿಂದ ಮೋಹ ಆಗ್ತದೆ. ಅಂದರೆ ಕಾರ್ಯವು ಆಗ್ತದೆ. ರೀತಿ ಮುಗಿದಿಲ್ಲ. ಅವ್ರತೆ ಸುಖಾದಿಕ್ 3 ಯಥಾಕ್ರಮತೆ ಸತ್ವಾದಿಕ್ 3 ಗುಣಕ್ಕೆ ಈ ಪರಿಣಾಮವೇ. ಅವರ ಕಾರಣಕ್ಕೆ ಸಮಾನ ಸ್ವಭಾವ ಅಲ್ಲ, ಈ ಕಾರ್ಯವೇ. ಕಾರಣ ಹೆಂಗಿರ್ತದೆ ಹಂಗೆ ಕಾರ್ಯ ಸ್ವಭಾವ ಇರುತ್ತದೆ. ಯಾತೆ ಜಗತ್ ರೂಪ ಕಾರ್ಯಕ ಕಾರ್ಯವಿಷಿ ತ್ರಿಗುಣ ರೂಪತಾಂಕು ದೇಕಿಕೆ. ಅದನ್ನು ಜಗತ್ತು ರೂಪ ಕಾರ್ಯದಲ್ಲಿ 3 ಗುಣಗಳ ರೂಪವನ್ನು ನೋಡಿ ಕಾರಣಭೂತ ಅಜ್ಞಾನಿ ವಿಷಯ ಬಿ ಸೋ ತ್ರಿಗುಣತಾ ಕಲ್ಪನಾ ಕರಿ ಯಾವೇ. ಕಾರ್ಯದಲ್ಲಿ ಗುಣಗಳದಾವ ಅಂದ್ರೆ ಕಾರಣದಲ್ಲಿನೂ ಹಂಗೆ ಇರ್ತಾವೆ. ಕಾರಣ ಗುಣ ಕಾರ್ಯವರ್ತಂತಿ ಅದ. ಇನ್ನು ಕಾರ್ಯಾನುಸಾರವಾಗಿ ಕಾರಣದ ಅನುಮಾನ ಮಾಡಿರಿ. ಕಾರಣ ಇದ್ದಲ್ಲಿ ಗುಣಗಳು ಕಾರ್ಯದಲ್ಲಿ ಇರ್ತಾವನೆ. ಬಟ್ ಕಾರ್ಯದಿಂದ ಕಾರಣದ ಅನುಮಾನವನ್ನು ಮಾಡಿರಿ. ತಂದೆ ಗುಣಗಳು ಮಗನಲ್ಲಿ ಇರ್ತಾವಪ್ಪ, ಮಗ ಹಿಂಗದನಂದ್ರೆ ತಂದೆನೂ ಇಂಥವು ಇರಬೇಕು ಅಂತ ಹಿಂಗೆ ಕಲ್ಪನೆ ಮಾಡ್ತೇವೆ. ಹಾಂ, ಗುಣಗಳು ಅದು ಯಾತೆ ಜಗತ್ ರೂಪ ಕಾರ್ಯ ತ್ರಿಗುಣ ರೂಪತಾ को देखे कारणभूत अज्ञान विषय भी सो त्रिगुण रूपता कल्पना करी जावे. ಅವರು ಅದಕ್ಕೆ ಪ್ರಮಾಣ ಹೇಳ್ತಾರೆ. ಅಜಾಮೇಕ ಲೋಹಿತ ಶುಕ್ಲ ಕೃಷ್ಣ ಶ್ವೇತ ಉಪನಿಷತ್ತ 4-5 ಶ್ರುತಿ ಪ್ರಮಾಣ. ಶ್ವೇತರ ಉಪನಿಷತ್ತದೊಂದು ಪ್ರಮಾಣ ಕೊಟ್ಟು ಹೇಳಿದರು. ಏನು, ಅಜಾಮೇಕ ಲೋಹಿತ ಶುಕ್ಲ ಕೃಷ್ಣ ಶ್ರುತಿ. ಈ ಶ್ರುತಿ ಭೀತ ಅಜ್ಞಾನಕ್ಕೂ ಅಲ್ಲಿ ನಿಮ್ಮಲ್ಲಿ ದ್ವಿಗುಣದ ತ್ರಿಗುಣದ ಉಪನಿಷತ್ ಅದ. ಹಾಂ, ಶ್ವೇತ ಉಪನಿಷತ್ 4-5
ಅಜಾಮೇಕ ಲೋಹಿತ ಶುಕ್ಲ ಕೃಷ್ಣ ಏ ಶ್ರುತಿವಿ ತಾ ಅಜ್ಞಾನಂಕು ಅಲ್ಲಿ ಅದೇನು ಬಿದ್ದೈತಿ ಮೊದಲು ಕಾಟು ಹೊಡೆದ 3 ಮಾಡಿದೇನ ನಿಮ್ಮಲ್ಲಿ ಏನಿತ್ತು ದುರ್ಸ್ ಮಾಡಿ ದ್ವಿ ಅದನ್ನು 3 ಅದು ನಿಮ್ಮ ದುರ್ಸ್ ಮಾಡಬೇಕು 3 ಮೊದಲು ನಮ್ಮಲ್ಲಿ ದ್ವಿ ಇತ್ತು ನಾವು 3 ಮಾಡಿತ್ತು ಹಾಂ 3 ಗುಣ ರೂಪ 3 ಗುಣಗಳ ರೂಪವೇ ಇರುತ್ತದೆ. ಈತನೇ ಕರಿಕೆ ನಿಮ್ಮಲ್ಲಿ ಏನಾದ್ರು ಈತನೇದಾಗ ಹಾಂ ಇಂತೆ ಬೇಕು ನಡೀತದ ಇಂತೆ ಇವುಗಳಿಂದ ಅಜಾಮೇಕ ಲೋಹಿತ ಶುಕ್ಲ ಕೃಷ್ಣ ಅಂದ್ರೆ ಲೋಹಿತ ಅಂದರೆ ಕೆಂಪು ಬಣ್ಣ ಏನ್ರಿ ಲೋಹಿತ, ಶುಕ್ಲ ಅಂದರೆ ಬಿಳಿ ಬಣ್ಣ, ಕೃಷ್ಣ ಅಂದರೆ ಕರ್ಗ. ಲೋಹಿತ ಅಂದರೆ ಕೆಂಪು ಬಣ್ಣ ಅಂದ್ರೆ ರಜೋಗುಣ, ಶುಕ್ಲ ಅಂದ್ರೆ ಪಾಂಡ್ರ ಇದು ಸತ್ವಗುಣ, ಕೃಷ್ಣ ಅಂದ್ರೆ ಕತ್ತಲಿ ತಮಗುಣ. ಹಿಂಗೆ ಸತ್ವಗುಣ. ಲೋಹಿತ ಅಂದರೆ ಕೆಂಪು ಗುಣ ರಜೋಗುಣ, ಕೃಷ್ಣ ಅಂದರೆ ಕತ್ತಲಿ ಅಂಧಕಾರ ತಮಗುಣ. ಅಂದರೆ ಸತ್ವ ರಜತಮ ಮ್ಯಾಲ ಹೇಳ್ಯಾರಿಲ್ಲ ಮ್ಯಾಲ ಸುಖ ದುಃಖ ಮೋಹ ತಮಗುಣದಿಂದ ಮೋಹ. ಹಂಗೆ ಈ ಶ್ರುತಿಯಲ್ಲಿನೂ ಕೂಡ ಲೋಹಿತ ರಜೋಗುಣ, ಶುಕ್ಲ ಸತ್ವಗುಣ, ಕೃಷ್ಣ ತಮಗುಣ ಹಿಂಗೆ ಮಾಡಿರಿ. ಆ ಶ್ರುತಿ ಪ್ರಮಾಣ ಕೊಟ್ಟು ಹೇಳಿದ್ರು ಬರೇ ಅಜ್ಞಾನಕ್ಕೂ ತ್ರಿಗುಣ ರೂಪ ಹೈ. ಇತನೇ ಕರಿಕೆ ಅಜ್ಞಾನ ಕಾ ಸ್ವರೂಪ ಕಯ. ಇತನೇ ಕರಿಕೆ ಅಜ್ಞಾನ ಕಾ ಸ್ವರೂಪ ಕಯ ಅಂದರೆ ಆ 3 ಗುಣಗಳು ಕೂಡ್ಕೊಂಡೋದನ್ನೇ ಅಜ್ಞಾನ ಅಂತ ಹೇಳಿದರು. ವಾಸ್ತವಿಕ ಅಜ್ಞಾನದ ಹಿಂಗೆ ಸ್ವರೂಪ ಅನ್ನೋದು ಅಂತ ಹೇಳಕ್ಕೆ ಬರಲ್ಲ. ಹೆಂಗೆ ಘಟದ ಸ್ವರೂಪ ಈ ಅಜ್ಞಾನ ಸ್ವರೂಪ 3 ಗುಣಗಳಿಂದ ಕೂಡ್ಕೊಂಡೋದನ್ನೇ ಅಜ್ಞಾನ ಅನ್ರಿ, ಪ್ರಕೃತಿ ಅನ್ರಿ. ಈಗ ಚಂದ್ರೋದಯದಲ್ಲಿ ಆದರೂ ಕೂಡ ಅಜ್ಞಾನ ಹೈ, ಅಜ್ಞಾನ ಬಾಸ್ತಾ ಹೈ, ಅಜ್ಞಾನ ಪ್ರಿಯ. ಅಜ್ಞಾನ ಸ್ವರೂಪ ಏನದ ಅಂದ್ರೆ ಅವ್ರು ಏನು ಹೇಳಿದರು? ಈಗ ಸ್ವ ಆಶ್ರಯ ಸ್ವ ವಿಷಯ ಪಕ್ಷ. ಅಜ್ಞಾನ ಸ್ವ ಆಶ್ರಯ ಸ್ವ ವಿಷಯ ಅಂದರೆ ಅಜ್ಞಾನ ಸ್ವರೂಪ ಏನು? ಅದು ಆವರಣ ಮಾಡೋದೇ ಅದರ ಸ್ವರೂಪ. ಘಟದ ಸ್ವರೂಪ. ಜ್ಞಾನದ ಸ್ವರೂಪ ಏನು? ಘಟನ ತಿಳ್ಕೊಂಡೇವಪ್ಪ, ಘಟ ಜ್ಞಾನದಿಂದ ತಿಳಿದೆವು. ಅಜ್ಞಾನ ಸ್ವರೂಪ ಏನು? ಅದು ಆವರಣ ಮಾಡೋದೇ ಅದರ ಸ್ವರೂಪ, ಮತ್ತೊಂದೇನಿಲ್ಲ. ಸ್ವ ಆಶ್ರಯ ಸ್ವ ವಿಷಯ ಪಕ್ಷ ನಿಮ್ಗೆ ಗೊತ್ತೈತಲ್ಲ ಸಾಗರದಲ್ಲಿ. ಈತ ನಿಮಗೆ ಅಜ್ಞಾನ ಜ್ಞಾನ ಏನು ಸ್ವರೂಪ? ನಾ ಇದು ತಿಳಿದು ಅಂಬುದು, ನಾ ಘಟ ತಿಳಿದ ಅಂತ ಹಿಂಗೇನು ಹೇಳ್ತದಲ್ಲ, ಜ್ಞಾನ ಸ್ವರೂಪ ಅದು. ಘಟಂ ಜಾನಾಮಿ ಅಂದಾಗ ಘಟವನ್ನು ತಿಳಿದು ಹಿಂಗೆ ಹಂಗೆ ಜ್ಞಾತ. ಹಂಗೆ ಘಟಂ ನ ಜಾನಾಮಿ ಅಂದರೆ ತಿಳಿಲಾರದೆ ಇರುವುದು. ಅಂದ್ರೆ ವಸ್ತುಗಳನ್ನು ಆವರಣ ಮಾಡುವುದೇ ಅದರ ಸ್ವಭಾವ. ಅದಕ್ಕೆ ಅಲ್ಲಿ ಅವರು ಸ್ವ ಆಶ್ರಯ ಸ್ವ ವಿಷಯ ಪಕ್ಷದಾಗ ಸ್ವ ಆಶ್ರಯ ಸ್ವ ವಿಷಯ ಪಕ್ಷದ ಕೊಟ್ಟರು. ಸ್ವ ಆಶ್ರಯ ಸ್ವ ವಿಷಯ ಅಂದರೆ ಬ್ರಹ್ಮ. ಸ್ವ ವಿಷಯ ಅಂದರೆ ಏನು? ವಿಷಯ ಅಜ್ಞಾನಕ್ಕೆ ವಿಷಯ ಅಂದ್ರೇ ಅಜ್ಞಾನವು ಬ್ರಹ್ಮನನ್ನು ತೋರ್ಲಾಂಡ ಮಾಡೋದೇ ಅದ್ರ ವಿಷಯ. ತಿಳಿತೀರಿ ನಿಮ್ಗೆ? ಹಾಂ ಅಜಾಮಿಕ ಲೋಹಿತ ಶುಕ್ಲ ಕೃಷ್ಣ ಶ್ವೇತ ರೂಪನಿಷತ್ತಿನಲ್ಲಿ ಹೇಳ್ಯಾರ. ಲೋಹಿತ ಅಂದರೆ ಕೆಂಪು ಬಣ್ಣ, ಶುಕ್ಲ ಅಂದರೆ ಬಿಳಿ ಬಣ್ಣ, ಕೃಷ್ಣ ಅಂದರೆ ತಮ್ಮ. ಅಂದ್ರೇ ಮ್ಯಾಲೆ ಏನು ಹೇಳ್ಯಾರಲ್ಲ ಸತ್ವ ರಜ ತಮ, ಅವು ಕಾರಣದಲ್ಲಿ ಗುಣಗಳು, ಕಾರ್ಯವು ಕೂಡ ಯಾವ ರೀತಿ ಸತ್ವ ರಜ ತಮ. ಸತ್ವದು ಸುಖ, ರಜೋದು ದುಃಖ, ತಮ್ಮದು ಮೋಹ. ಮೋಗುಣ ಮೋಹ ಎಷ್ಟು ಹೇಳ್ರಿ ಪೇಜ್. ತಮೋಗುಣ ತಿಳಿತ್ರಿ. ಅದಕ್ಕೆ ತ್ರಿಗುಣ ರೂಪ ಕೈ ಹೈ 3 ಅದು ನೋಡಲಿ. ನಿಮ್ಮಲ್ಲಿ ದ್ವಿ ಮಾಡಿರಲಿಲ್ಲ ಮೊದಲೇ ಅದು ಪ್ರಿಂಟ್. ಇತನೇ ಕರಿಕೆ ಅಜ್ಞಾನ ಕಾ ಸ್ವರೂಪ ಗಯ. अब ಅಜ್ಞಾನ ಕಾ ಲಕ್ಷಣ ಕೈ. ಈಗ ಅಜ್ಞಾನ ನಾವು ಏನು ಹೇಳ್ತು? ಲಕ್ಷಣ ಹೇಳ್ತು. ಸ್ವರೂಪ ಬೇರೆ, ಲಕ್ಷಣ ಬೇರೆ. ಸ್ವರೂಪ ಬೇರೆ, ಲಕ್ಷಣ ಬೇರೆ. ಕೆಲವು ಪದಾರ್ಥಗಳದು ಸ್ವರೂಪ ಅಂದರೆ ಲಕ್ಷಣ, ಸ್ವರೂಪ ಅಂದ್ರೆ ಲಕ್ಷಣ. ಅವಕ್ಕೆ ಬೇರೆ ಹೇಳಕ್ಕೆ ಬರಲ್ಲ. ಗೊತ್ತಿಲ್ಲ ಅಂದರೆ ಅವಕ್ಕೆ ಈಗ ಅಜ್ಞಾನ ಸ್ವರೂಪ ಏನಿದೆ? ಇಂಥವು ಎಷ್ಟೋ ಪದಾರ್ಥಗಳದು. ವಾಯುವಿಗೆ ಏನು ಸ್ವರೂಪ ಹೇಳ್ತೀರಿ ನೀವು? ವಾಯು ರೂಪೇ ಇಲ್ಲ, ವಾಯು ರೂಪೇ ಇಲ್ಲ. ಮತ್ತು ಅದ್ರ ರೂಪ ಹೆಂಗೆ ಹೇಳ್ತೀರಿ? ಹೆಂಗೆ? ಘಟ ಅಂದರೆ ಏನಂತೀರಿ? ಕಂಬು ಗುರಿವಾನ ಘಟ, ಅದ್ರ ಸ್ವರೂಪೇ ಅದು. ಕುತ್ತಿಗೆ ಸೊಣದು ಕೊಟ್ಟು ಡುಮ್ಮ ಹಿಂಗೆ ಆ ಕಂಬು ಗುರಿವಾನ ಘಟ ಅಂತಾರಲ್ಲ. ಹಂಗೆ ಪ್ರತ್ಯೇಕ ಒಂದೊಂದು ಸ್ವರೂಪ ಏನೈತೆ ಅದರದ್ದು ಆಕಾರ. ಸ್ವರೂಪ ಅಂದ್ರೆ ಏನು? ಆಕಾರ. ಹಂಗೆ ಇದ್ರದ್ದು ಆಕಾರ ಕಾಣಿಸ್ತಾ ಇಲ್ಲ.
ಹಿಂಗೆ ಕಾಣಿಸ್ತಾ ಇದೆನಾ? ಅಜ್ಞಾನ ಮಾಯ ಇವು ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯ ಇಲ್ಲ. ಹಿಂಗೆ ಕಾರ್ಯಾನುಮೆ ಹಿಂಗೆ ಪ್ರತ್ಯಕ್ಷ ಎಂದರೆ ಅಜ್ಞಾನ ಕಾಣಿಸ್ತದೆ ನೀವೆಂದರೆ ಇಲ್ಲ, ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯ ಅದು ಇಲ್ಲ. ಶಬ್ದ ಪ್ರಮಾಣಕ ಬ್ರಹ್ಮ, ಪ್ರತ್ಯಕ್ಷ ಪ್ರಮಾಣಕ ಜಗತ್ತು, ಅನುಮಾನ ಪ್ರಮಾಣಕ ಮಾಯಾ. ಹಿಂಗೆ ಬ್ರಹ್ಮ ಹೇಳ್ತೀವಿ. ಪ್ರತ್ಯಕ್ಷ ಪ್ರಮಾಣಕ ಜಗತ್ತ, ಪ್ರತ್ಯಕ್ಷ ಪ್ರಮಾಣಕ ಜಗತ್ತ. ಹಾಂ ತಿಳಿಸಿ ಈ ಬಗ್ಗೆ ನೋಡಿ. ಇರುವಿಕೆ ಮಾತ್ರ ಬ್ರಹ್ಮ ಮತ್ತು ತೋರಿಕೆ ಮಾತ್ರ ಪ್ರತ್ಯಕ್ಷ ಪ್ರಮಾಣ. ಈ ಜಗತ್ತು ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯ ಆಗ್ತದಿಲ್ಲ, ಕಾಣ್ತದಿಲ್ಲ ನಿಮ್ಗೆ ಜಗತ್ತು ಪ್ರತ್ಯಕ್ಷ ಪ್ರಮಾಣ. ನೇತ್ರ ಅಂದರೆ ಪ್ರತ್ಯಕ್ಷ ಪ್ರಮಾಣ. ಶಬ್ದ ಬ್ರಹ್ಮ ಹೆಂಗಿದ್ದಾನಂದರೆ ಶಬ್ದ ಪ್ರಮಾಣಕ್ಕೆ ವಿಷಯ ಇದ್ದಾನೆ. ಅದು ಮಾಯಾ ಅಜ್ಞಾನ ಏನಿದ್ದಾವ ಹಿಂಗೆ ಕಾಣಿಸಲ್ಲ, ಪಟಪಟ ಕಾಣಿಸ್ತದೇನು ಇಲ್ಲ. ಅನುಮಾನದೇನು ತಿಳ್ಕೋಬೇಕು, ಅದಕ್ಕೆ ಅನುಮಾನ ಪ್ರಮಾಣಕ್ಕೆ ವಿಷಯ ಮಾಯಾ ಐತಿಲ್ಲ ನೋಡಿ. ವಿಷಯ ಇದೆ ಮತ್ತು ಹೋಗ್ತದೆ. ಇರುವಿಕೆ ಮಾತ್ರ ಬ್ರಹ್ಮ. ಮುಂದೆ ಬಲಿತೀನಿ. ಇರುವಿಕೆ 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 ಅಂದರೆ ಸತ್ತ. ಸತ್ತ ಅಂದರೆ ಇರುವಿಕೆ. ಸತ್ತ ಅಂದರೆ ಇರುವಿಕೆ ಮಾತ್ರ ಬ್ರಹ್ಮ. ತೋರ್ಕಿ ಮಾತ್ರ ಮೃಗಜಲ. ತೋರ್ಕಿ ಮಾತ್ರ ಬರೀ ತೋರ್ತದದು ಇಲ್ಲ ಅಲ್ಲಿ. ಮೃಗಜಲ ಅಂದರೆ ಎಲ್ಲ ಎಷ್ಟು ತೋರ್ತಾವ ಭ್ರಾಂತಿ ಎಲ್ಲ. ವ್ಯವಹಾರ ಮಾತ್ರ ಪ್ರಪಂಚ. ಹಾಂ ವ್ಯವಹಾರ ಮಾತ್ರ ಅವ್ರು ಹೇಳ್ತೀರ. ನೀ ಗಾದಿ ಮೇಲೆ ಗಾದಿ ಏರ್ ಕಂಡೀಷನ್ ಒಳಗೆ ಮನ್ಕೋ, ನೀವು ಹೋಗೋಳಿಗೆ ಅದು ಅನಿಸ್ಬಿಟ್ಟು ಹಳ್ಳಿದಿಂದ ಕೂಡ ಬರಲ್ಲ. ಅದು ವ್ಯವಹಾರ ಮಾತ್ರ ಅಟ್ಟೆ. ಹಾಂ ನೀ ಅಂಥವೇ ಗಾದಿ ಮೇಲೆ ಮನ್ಕೋ. ಹಾಂ ಅದು ವ್ಯವಹಾರ ಮಾತ್ರ ಅಟ್ಟೆ. ಅದು ನೀನು ಮನ್ಕೊಳಕ್ಕೆ ಅಟ್ಟೆ. ನೀನು ಓಡೋ ಇಷ್ಟು ಹಳ್ಳಿ ಬರಲ್ಲ ನೋಡು. ಇಂಥ ಶಬ್ದ ಮಾತ್ರ ಒಂದೇ ಪುತ್ರ. ತೋರಿಕೆ ಮಾತ್ರ ಮೃಗಜಲ, ವ್ಯವಹಾರ ಮಾತ್ರ ಪ್ರಪಂಚ. ಶಬ್ದ ಮಾತ್ರ ಒಂದೇ ಪುತ್ರ. ಬರ್ತೀರಿ ನೀವು? ಒಂದೇ ಪುತ್ರ. ಶಬ್ದ ಬರೇ ಒಂದೇ ಪುತ್ರ. ಬರೀ ಬಾಯಿ ಒಳಗೆ ಶಬ್ದದ ಪುತ್ರಿ ಅವ ಇಲ್ಲ. ಆಯ್ತಾ? ಹ್ಞೂ ಆಯ್ತು. ಹ್ಞೂ ನಾಲ್ಕು ಹೇಳ್ತಿಲ್ಲ. ಇರುವಿಕೆ ಮಾತ್ರ ಬ್ರಹ್ಮ, ತೋರ್ಕಿ ಮಾತ್ರ ಮೃಗಜಲ, ವ್ಯವಹಾರ ಮಾತ್ರ ಪ್ರಪಂಚ, ಶಬ್ದ ಮಾತ್ರ ಒಂದೇ ಪುತ್ರ. ನಾಲ್ಕಾಗಲ್ಲ. ಹಾಂ ठीक इतने करके अज्ञान का स्वरूप कया. अब था अज्ञान का लक्षण कहे. महाराज आ रहे बरी महाराज. ಹಾಂ ಇಂತೆ ಇಂತೆ ಅಂದರೆ ಇಂತೆ ಇವರಿಂದ ಈತನೇ ಇಷ್ಟಗಳಿಂದ ಇವೆಲ್ಲ ಹೇಳಿದೇವಲ್ಲ ಇಷ್ಟ. ಹಾಂ ಇವುಗಳಿಂದ ಹಿಂಗೆ. ಅದಕ್ಕೆ ಅದು ಭಾಳಷ್ಟು ಕನ್ನಡ ಗ್ರಂಥಗಳದ ತೈಸೆ ತಾಸೆ ಮಾಲಿಂಗಪುರ ಸದಾನಂದರಿಗೆ ಹಿಂದಿ ಗುರ್ತಾಗಿಲ್ಲ. ತೈಸೆ ತಾಸೆ ಹೊರಕದ. ತೈಸೆ ಅಂದ್ರೆ ಅದರಂತೆ. ತೈಸೆ ಅಂದ್ಮ್ಯಾಗ ಏನು ಹೇಳಿದಿಲ್ಲ ತೈಸೆ. ತಾಸೆ ಅಂದ್ರೆ ಅದರಿಂದ ಅವು ತೈಸೆ ತಾಸೆ ಗೊತ್ತೇ ಆಗಿಲ್ಲ ಅವ್ರಿಗೆ. ಅವು ಕನ್ನಡ ಇದ್ರೆ ಮಾಡಲ್ಲ. ಆಯ್ತಾ? ಈಗ ಆ ಲಕ್ಷಣ ಹೇಳ್ತಾರೆ. ಲಕ್ಷಣ ಯಾಕಂತಂದರೆ ಅಸಾಧಾರಣ ಧರ್ಮಕ್ಕೂ ಲಕ್ಷಣಕ್ಕೇ ಅಂದ್ರೆ ಆವರಣ ಭಾಳ ಉದ್ದ ಬರ್ದಾರ ಅವರು. ಅಂದರೆ ಪ್ರಮಾಣ ಇವು ಕೊಟ್ಟು ಸ್ವಲ್ಪ ನೀವು ಹೇಳೋದು ಸಾಗರ. ಅದರ ಆವರಣ ವಿಕ್ಷೇಪ ಶಕ್ತಿವಾದಿ ಅನಾದಿ ಭಾವರೂಪ ಅನಿರ್ವಚನೀಯ ಅಜ್ಞಾನ ಹೈ. ಅಜ್ಞಾನ ಹೆಂಗೈತಿ ಅಂತ ಕೇಳಿದರೆ ಅದು ಅನಿರ್ವಚನೀಯ ಐತಿ. ಮೊಟ್ಟ ಮೊದಲು ಹೇಳಿದ್ರೆ ಅಜ್ಞಾನ ಹೆಂಗದ ಅಂದ್ರೆ ಅನಿರ್ವಚನಿ. ಅನಿರ್ವಚನಿ ಅಂದರೆ ಅದಕ್ಕಂತೀರಿ ಸತ್ತ ಅಸತ್ತಕ್ಕಿಂತಲೂ ವಿಲಕ್ಷಣ ಇದ್ದುದಕ್ಕೇನೆ ನಾವೇನಂತೇವು ಅನಿರ್ವಚನಿ ಅಂತೇವು. ಸತ್ತ ಅಸತ್ ಅಂದರೆ ಏನು? ಇದು ಸತ್ತ, ಇದು ಅಸತ್ತ. ಇದೇನದ? ಸತ್ತ, ಇದು ಅಸತ್ತ. ಸತ್ತಕ್ಕಿಂತ ವಿಲಕ್ಷಣ ಅಂದರೆ ಇದು. ಸತ್ತಕ್ಕಿಂತ ವಿಲಕ್ಷಣ ಅಂದ್ರೆ ಇದು ಅಸತ್ತ ಐತಿ. ಅಸತ್ಕ್ಕಿಂತ ವಿಲಕ್ಷಣ ಅಂದ್ರೆ ಸತ್ತ ಇದೆಲ್ಲ. ಪುರುಷಕ್ಕಿಂತ ವಿಲಕ್ಷಣ ಅಂದ್ರೆ ಏನು? ಸ್ತ್ರೀ. ಸ್ತ್ರೀಗಿಂತ ವಿಲಕ್ಷಣ ಅಂದ್ರೆ ಏನು? ಪುರುಷ. ವಿಲಕ್ಷಣ ಅಂತೀರಿಲ್ಲ, ವಿಲಕ್ಷಣ ಇದರಂತಿದಲ್ಲ ವಿಲಕ್ಷಣ.
ಅವ ನಿಮಗೆ ವಿಚಾರ ಸಾಗರ 4ನೇ ತರಂಗದಾಗ ಎಷ್ಟು ಟಿಪ್ಪಣಿ ನಂಬರ್ ಇರ್ತದೆ ಅವನ ಮೊದಲು ಶಂಕಾನೇ ಇಟ್ಟು ಮಾಡ್ಯಾನ. ವಿಚಾರ ಸಾಗರ 4ನೇ ತರಂಗೊಳಗೆ ಶಂಕಾನೇ ಮಾಡ್ಯಾನ ಮೊದಲು. ಸತ್ ಅಸತ್ಯ ವಿಲಕ್ಷಣ ಅಂದ್ರೆ ಏನು ರೀ? ಸತ್ ಅಂದರೆ ಇದು ಸತ್ತ, ಇದು ಅಸತ್ತ, ಇದಕ್ಕಿಂತ ವಿಲಕ್ಷಣ ಅಂದರೆ ಇದು. ಮತ್ತು ಇದಕ್ಕಿಂತ ವಿಲಕ್ಷಣ ಮತ್ತೆ ಯಾಕೆ ಹೇಳ್ತೀರಿ? ಗುರುತಾಗಿದ್ರೆ ಸ್ತ್ರೀಕ್ಕಿಂತ ಪುರುಷನಿಗಿಂತ ವಿಲಕ್ಷಣ ಅಂದರೆ ಸ್ತ್ರೀ. ಮತ್ತು ಇದು ಗುರ್ತದಿಲ್ಲ ನನಗೆ, ಮತ್ತು ಸ್ತ್ರೀಗಿಂತ ವಿಲಕ್ಷಣ ಯಾಕೆ ಹತ್ತೀರಿ? ತಿಳಿತಿಲ್ಲ. ಅದಕ್ಕೆ ನೋಡಪ್ಪ ಅವ ಎಂತನ ಇದು 3ನೇದಿಲ್ಲ, 2 ಪುರುಷ ಸ್ತ್ರೀ, ಪುರುಷ ಸ್ತ್ರೀ, ಪುಣ್ಯ ಪಾಪ, ಸುಖ ದುಃಖ 2 ಅದಾವೆ. 3ನೇದು ಎಲ್ಲದ? ಇವರು ಹಿಂಗೆ ಈ ಕಡೆ ಬರ್ಲಿಕ್ಕೆ ಹೋಗಬೇಡ. ನಿಮ್ಗೆ ಅನಿರ್ವಚನೆ ಬಗ್ಗೆ ಸ್ವಲ್ಪ ಹೇಳಿನು ಅಂದ್ರೂ ಇಂಥವು ಲಕ್ಷದ ಇಟ್ಕೋಬೇಕು. ಅನಿರ್ವಚನೆ ಅಂದೇನು? ಸತ್ ಅಸತ್ಕಿಂತ ವಿಲಕ್ಷಣ. ವಿಲಕ್ಷಣ ಇವು 2ಕ್ಕಿಂತಲೂ ವಿಲಕ್ಷಣ ಒಂದು 3ನೇ ಅವ ಇಲ್ಲ ಅಂತಾನೆ. ಜಗತ್ತಿನೊಳಗೆ 3ನೇ ಪದಾರ್ಥ ಇಲ್ಲ. ಸ್ತ್ರೀ ಪುರುಷ 2 ಅದಾವೆ, ಪರಂತು 3ನೇ ಇಲ್ಲ ಅಂದರೆ ಅವರಂದರು ಈ 2ಕ್ಕಿಂತ ವಿಲಕ್ಷಣ ಒಂದು 3ನೇದೊಂದು ಅದ. ನೀ ಸತ್ತ ವಿಲಕ್ಷಣ ಅಂದ್ರೆ ಈ ಕಡೆ ಬರಬೇಡ, ಅಸತ್ ಕಡೆ ಬರಬೇಡ. ಅಸತ್ಗಿಂತ ವಿಲಕ್ಷಣ ಮತ್ತು ಈ ಕಡೆ ಬರಬೇಡ. ಸತ್ ಅಂದರೆ ಮೊದಲು ಏನು ಗೊತ್ತಾಗಬೇಕು? 3 ಕಾಲಗಳಲ್ಲಿ ಯಾವುದು ಬಾಧ ಬಂದುವುದಿಲ್ಲ ಅದಕ್ಕೆ ಸತ್ ಅಂತ. ತ್ರಿಕಾಲ ಬಾಧಕ್ಕೂ ಸತ್ ಕೈ. ಅದೇನು ಸತ್ ಅದಲ್ಲ, ಆ ಸತ್ತನಕ್ಕಿಂತ ವಿಲಕ್ಷಣ. ಹಾಂ, ಜ್ಞಾನ ಸೇ ಬಾಧೋನೆ ಯೋಗ್ಯ, ಜ್ಞಾನ ಸೇ ಬಾಧೋನೆ ಯೋಗ್ಯ. ಇದು ಯಾವುದು? ಇದು ಏನಿದು? ಸತ್ತದಕ್ಕಿಂತ ವಿಲಕ್ಷಣ. ಇದು ಸತ್ತ, ಸತ್ತದಕ್ಕಿಂತ ವಿಲಕ್ಷಣ ಅಂತ ಹೇಳ್ತೇವೆ ನಾವು. ಇದು 3 ಕಾಲಗಳಲ್ಲಿ ಬಾಧ ಆಗಲಾರದಂಥದ್ದು ಇದು. ಪರಂತು ಇದು ಜ್ಞಾನದಿಂದ ವಿಲಕ್ಷಣ ಅಂತ ಹೇಳಿದ್ದಿಲ್ಲ, ಇದಕ್ಕಿಂತ ವಿಲಕ್ಷಣ ಅಂದರೆ ಇದು ಜ್ಞಾನದಿಂದ ಬಾಧ ಹೊಂದಲಿಕ್ಕೆ ಯೋಗ್ಯ. ಗೊತ್ತೈತಿ? ಈಗ ಗೊತ್ತಿಲ್ಲ. ಈಗ ಅಸತ್ ಅಂದ್ರೆ ಅಸತ್ ಅದು ಇನ್ನೊಂದು. ಇದು ಅಸತ್ ಅಂದ್ರೆ ಅಸತ್ಗಿಂತ ವಿಲಕ್ಷಣ ಈ ಕಡೆ ಬರಬೇಡ. ಅಸತ್ ಅಂದ್ರೆ ಏನು? ಸತ್ತಾ ಸ್ಮೃತಿ ಶೂನ್ಯಕ್ಕೂ ಸ್ವರೂಪಹೀನಕ್ಕೂ ಅಸತ್ ಕೈ. ಅವು ಯಾವುದದ? ವಂದ್ಯಾಪುತ್ರ, ಶಶಿಶೃಂಗ, ಅಸತ್ ಗೊತ್ತಿಲ್ಲ. ಅಸತ್ ಅಂದ್ರೆ ಸತ್ತಾ ಸ್ಫೂರ್ತಿ ಶೂನ್ಯ ಅಥವಾ ಸ್ವರೂಪಹೀನಕ್ಕೂ ಅಂದರೆ ವಂದ್ಯಾಪುತ್ರ, ಮೃಗಜಲ, ಇದು ಶಶಿಶೃಂಗ, ಇವು ಅದೇನು ವಂದ್ಯಾಪುತ್ರ ಇಲ್ಲ. ಪರಂತು ಸ್ವರೂಪತಃ ಪ್ರತೀತಿ ಆಗಬೇಕು, ಸ್ವರೂಪತಃ ತೋರ್ತಿರ್ಬೇಕು. ಯಾವುದು? ಮೃಗಜಲ, ಸರ್ಪ, ಸುಕ್ತಿರಜತ, ಜಗತ್. 3ನೇದು ಇದು ಸ್ವರೂಪತಃ ತೋರುವುದೇ ಇಲ್ಲ, ಇದು ಸ್ವರೂಪತಃ ತೋರ್ತೈತಿ. ಜ್ಞಾನ ಸೇ ಬಾಧ ಹೋನೆ ಯೋಗ್ಯ ಸ್ವರೂಪವಾನ್. ಜ್ಞಾನ ಸೇ ಬಾಧ ಹೋನೆ ಯೋಗ್ಯ ಸ್ವರೂಪವಾನ್. ಇದು ಅನಿರ್ವಚನಿ ಪದದ ಅರ್ಥ. ಅನಿರ್ವಚನಿ ಪದದು ತಿಳಿದಿಲ್ಲ. ಜ್ಞಾನ ಸೇ ಬಾಧ ಹೋನೆ ಅದು ಮತ್ತು ಈಗ ಅದು ಗುರ್ತಾಯ್ತಲ್ಲ ಇದು ಹೇಳೋದು. ಜ್ಞಾನ ಸೇ ಬಾಧ ಹೋನೆ ಯೋಗ್ಯ ಸ್ವರೂಪವಾನ್. ಸ್ವರೂಪವಾನ್ ಅಂದರೆ ಸ್ವರೂಪತಾಗಿ ತೋರ್ತಿರ್ಬೇಕು. ಇದು ಸ್ವರೂಪವಾನ್ ಕಾಣಿಸ್ತದೆ ಇಲ್ಲ ಎಲ್ಲರಿಗೆ? ಸ್ವರೂಪವಾನ್ ಇದು. ವಂದ್ಯಾಪುತ್ರ ಶಶಿಶೃಂಗ ಸ್ವರೂಪವಾನ್ ಇಲ್ಲ. ನಿಮ್ಗೆ ನೋಡಿಕೊಳ್ಳೆ ಹಾವ ಅಂಜಿರಿಲ್ಲ, ತೋರದಂತೇಳಿ ಅಂಜಿರಿ, ಬೆಳ್ಳಿ ಕಾಣಿಸ್ತದೆ ಅಂತೇಳಿ ಓಡಿ ಹೋಗಿರಿ ಅಂದರೆ ಸ್ವರೂಪವಾನ್. ಅಂದರೆ ಅನಿರ್ವಚನಿ ಪದಕ್ಕೆ ಸತ್ ಅಸತ್ಯ ವಿಲಕ್ಷಣ. ಅನಿರ್ವಚನಿ ಅಂದ್ರೇ ಜ್ಞಾನ ಸೇ ಬಾಧೋನೆ ಯೋಗ್ಯ ಸ್ವರೂಪವಾನ್. ಇಷ್ಟು ಅರ್ಥ ಮಾಡ್ರಿ. ಪ್ರೀತ ಅದೇ ಈಗ ಮುಂದೆ ಒಂದೊಂದು ಹೇಳ್ತಾರೆ ಅವರು. ಈಗ ಅದು ಹೆಂಗದ? ಆವರಣ ವಿಕ್ಷೇಪ ಶಕ್ತಿವಾದಿ. ಆ ಅಜ್ಞಾನ ಹೆಂಗದ ಅಂದ್ರೆ ಆವರಣ. ಆವರಣ ಅಂದ್ರೆ ಏನು? ನಾಸ್ತಿ ನ ಪ್ರಕಾಶತಿ ಈ ವ್ಯವಹಾರ ಇತ್ತು ಆವರಣ. ಇಲ್ಲ, ತೋರುವುದಿಲ್ಲ, ಈ ವ್ಯವಹಾರಕ್ಕೆ ಕಾರಣವಾಗಲ್ಪಟ್ಟಂಥದ್ದು ಅದು ಆವರಣ. ಆವರಣದ ಮತ್ತೆ 2 ಪ್ರಕಾರಗಳಾಗ ಪಂತು ಆವರಣ. ವಿಕ್ಷೇಪ ಅಂದ್ರೇನು? ವಿಕ್ಷೇಪ ಇದ್ದ ಬ್ರಹ್ಮವನ್ನು ಇಲ್ಲ ಅನಿಸೋದು, ಇಲ್ಲದ ಲೋಕವನ್ನು ಉಂಟನಿಸೋದು, ಇಲ್ಲದ ಲೋಕವನ್ನು ಉಂಟನಿಸೋದು. ಅದೇ ವಿಷಯ. ಕಾರ್ಯಕ್ಕೂ ವಿಕ್ಷೇಪ ಕೈಗೆ. ಕಾರ್ಯಕ್ಕೂ ಅಂದರೆ ಎಲ್ಲ ಎಷ್ಟೋ ಅವರು ಅಂದರೆ ಮೊದಲು ಶುರುವಾತಿಗೇನೆ ನಾವು ಮಲ ವಿಕ್ಷೇಪ ದೋಷ, ಅದು ದೋಷ ಆಯಿತು. ಇದು ಕಾರ್ಯ ವಿಕ್ಷೇಪ ಕಾರ್ಯಕ್ಕೆ. ವಿಕ್ಷೇಪ ದೋಷ ಬೇರೆ, ಶಕ್ತಿ ಬೇರೆ, ಕಾರ್ಯ ಬೇರೆ. ಮತ್ತು ವಿಕ್ಷೇಪ ಒಂದು ಧ್ಯಾನದಾಗ ಒಂದು ಅದ ನೋಡಿ. ವಿಕ್ಷೇಪ ಹಠಯೋಗ ಧ್ಯಾನವು ಅಲ್ಲಿ ವಿಕ್ಷೇಪ. ನಿದ್ರಾ, ಆಲಸ್ಯ, ರಸಸ್ವಾದ ಅಲ್ಲೊಂದು ವಿಕ್ಷೇಪ ಬಂದವು ಅಲ್ಲಿ. ಅಂದರೆ ಅವು ಬೇರೆ 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 ಅದಾವೆ. ವಿಕ್ಷೇಪ ದೋಷ ಬೇರೆ, ವಿಕ್ಷೇಪ ಕಾರ್ಯ ಬೇರೆ, ವಿಕ್ಷೇಪ ಶಕ್ತಿ ಬೇರೆ, ವಿಕ್ಷೇಪ ಒಂದು ಅವಸ್ಥಾ ಬೇರೆ. ನೀವು ತಿಳಿದಿಲ್ಲ ಅಂದರೆ ಒಂದು ವಿಕ್ಷೇಪ ಎಲ್ಲ ಕಡೆ ಒಂದು ಕಡೆ ಹಚ್ಚಿಬಿಡು. ಅಂದ್ರೆ ಈಗ ನಿಮ್ಮ ಅಂತಃಕರಣದ ಯಾವ ದೋಷ? ಕಾರ್ಯಕ್ಕೂ ವಿಕ್ಷೇಪ ಕೈ.
ವಿಕ್ಷೇಪ ಅಂದರೆ ಎದಕ್ಕಂತೀರಿ? ಕಾರ್ಯಕ್ಕೂ ವಿಕ್ಷೇಪ ಒಂದು ಯಾವುದಾದ್ರು ಲಕ್ಷಣ ಬರ್ತದೆ, ಕಾರ್ಯಕ್ಕೂ ವಿಕ್ಷೇಪ ಕೈಯೇ ಅದು ದೋಷ, ಇದು ಕಾರ್ಯ. ಹಿಂಗೆ ವಿಕ್ಷೇಪಗಳು ಕಾರ್ಯ ಬೇರೆ, ದೋಷ ಬೇರೆ, ಶಕ್ತಿ ಬೇರೆ, ಅವಸ್ಥೆ ಬೇರೆ. ವಿಕ್ಷೇಪನೇ ಶಬ್ದ ವಿಕ್ಷೇಪ, पण ಅವುಗಳ ಅರ್ಥ ಬೇರೆ 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 ಅದಾವೆ. ಆ ಸಂದರ್ಭದಾಗ ಅಲ್ಲಿ ಹತ್ತಿರಿ ಅಂತ ಹಿಂಗೆ ಅವು ಚಿತ್ರಿತಲ್ಲ ಆವರಣ ವಿಕ್ಷೇಪ ಶಕ್ತಿವಾದಿ. ಶಕ್ತಿ ಅಂದರೆ ಅದಕ್ಕೆ ಆ ಅಜ್ಞಾನಕ್ಕೆ ಶಕ್ತಿ ಪರ್ಯಾಯ ಶಬ್ದದ ಅಜ್ಞಾನ ವಿಕ್ಷೇಪ ಶಕ್ತಿ. ಶಕ್ತಿ ಅಂದರೆ ಏನು? ಸ್ವತಂತ್ರತಾಕೆ ಅಭಾವಕ್ಕೂ ಶಕ್ತಿ ಕೈ. ಶಕ್ತಿ ಅದಕ್ಕೆ ಯಾಕಂದ್ರೆ ಅಂದರೆ ಸ್ವತಂತ್ರತಾಕೆ ಅಭಾವಕ್ಕೂ ಶಕ್ತಿ ಕೈ ಅಂದರೆ ಅಜ್ಞಾನ ಸ್ವತಂತ್ರ ಇರಲ್ಲ. ಸ್ವಾಶ್ರಯ ಸ್ವವಿಷಯ ಪಕ್ಷ. ಅಜ್ಞಾನ ಆ ಬ್ರಹ್ಮನನ್ನು ಆಶ್ರಯ ಮಾಡ್ಕೊಂಡು ಬ್ರಹ್ಮನನ್ನೇ ತೋರ್ಲಾದಂಗೆ ಮಾಡೈತಿ. ಅಂದರೆ ಸ್ವತಂತ್ರತಾಕೆ ಅಭಾವಕ್ಕೂ ಶಕ್ತಿ ಕೈಯೇ. ಇನ್ನು ಅದು ಹೆಂಗದಕ್ಕಿಂತರೆ ಅನಾದಿ. ಅದು ಹೆಂಗದ? ಅಜ್ಞಾನ ಅಂದ್ರೆ ಅನಾದಿ. ಅನಾದಿ ಅಂದ್ರೆ ಆದಿರ್ನಜ್ಞೇತಿ ಅನಾದಿ. ಅನಾದಿ ಯಾಕೆ? ಅನಾದಿ ಅಂದ್ರೆ ಅದಕ್ಕೆ ಹೇಳ್ತಾರೆ ಅವರು, ಇದಕ್ಕೆ ಅಜ್ಞಾನಕ್ಕೆ ನೀವು ಅನಾದಿ ಯಾಕಂದಿರಿ ಅಂದರೆ ವಿಚಾರ ಸಾಗರ 2ನೇ ತರಂಗ ಒಳಗೆ ಟಿಪ್ಪಣಿ 112 ವಿಸ್ತಾರವಾಗಿ ಹೇಳ್ಕೊಂಡು ಬಂದಾರೆ. ಅಂದರೆ ಅಜ್ಞಾನ ಇದು ಯಾವಾಗ ಹುಡ್ತು? ಅಜ್ಞಾನಿ ಯಾವಾಗ ಹುಡ್ತು? ಕಾಲ ನಿರ್ಣಯ ಮಾಡಕ್ಕೆ ಬರೋಲ್ಲ. ಇವಾಗ ಹುಡ್ತು ನೋಡಿ ನಿಮ್ಮನ್ನು. ಅಥವಾ ಹಿಂದೆ ಸತ್ಯಯುಗದಾಗ ಹುಟ್ಟ್ಯದಿದು. ಸತ್ಯಯುಗದಾಗ ಅಜ್ಞಾನ ಹುಡ್ತು. ತ್ರೇತಾಯುಗದ ಹಾಗೆ ಇಲ್ಲಿ ತನಕ ಬಂದದಂತ ಈಗ ನಮಗೆ ಕಾಡ್ಲಿಕತ್ತದ ಅಂತ ಹಿಂಗಿಲ್ಲ ಅಂತ ಹೇಳಕ್ಕೆ ಬರೋಲ್ಲ. ಈಗ ನಾವು ಸತ್ಯಯುಗದಾಗ ಹಿಂಗೆ ಹರಿಶ್ಚಂದ್ರ ರಾಜಾಗಿದ್ದ, ಕಾಲ ನಿರ್ಣಯ ಮಾಡ್ಲಿಕ್ಕೆ ಬರ್ತದೆ. ಹಂಗೀಗ ಅಜ್ಞಾನ ಸತ್ಯಯುಗ ಹೇಳ್ಬೇಕಂದ್ರೆ ಕಾಲ ನಿರ್ಣಯ ಮಾಡ್ಲಿಕ್ಕೆ ಬರೋಲ್ಲ. ಮತ್ತು ಕಾಲ ನಿರ್ಣಯ ಹಂಗೆ ಮಾಡಕ್ಕೆ ಬರಲ್ಲ. ಹಂಗೆ ಇದು ಯಾರಿಂದ ಹುಡ್ತು? ಪ್ರತಿಯೊಂದು ಘಟಕ ಒಂದು ಹೆಂಗೆ ಮೃತಿಕಾ ಕಾರಣ ಯಾರಿಂದ ಹುಡ್ತು ಅದನ್ನು ಹೇಳಕ್ಕೆ ಬರೋಲ್ಲ ರೀತಿಲಿ. ಮತ್ತು ಅದಕ್ಕೆ ಅನಾದಿ ಯಾಕಂತೀರಿ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಜರ್ ಕದಾಚಿತ್ ಅಜ್ಞಾನಕ್ಕೆ ಅನಾದಿ ಅಲ್ಲಿಲ್ಲ. ಹಂಗೆ ಅದು ಅನಾದಿ ಶಾಂತ. ಅನಾದಿ ಶಾಂತ. ಅಜ್ಞಾನ ಹೆಂಗದಂದರೆ ಅನಾದಿ ಶಾಂತ. ಶಾಂತ ಅಂದ್ರೆ ನಾಶ ಉಳಿದು. ನಾವು ಒಂದು ವೇಳೆಗೆ ಅದು ಸಾದಿ ಅಂದೆವು, ಮತ್ತು ಪುನಃ ಹುಡ್ತೈತಿ. ಹುಡ್ತಂದ್ರೆ ಮತ್ತೆ ಪುನಃ ಇವನಿಗೆ ಗಂಟೆ ಬೀಳ್ತೈತಿ. ಮತ್ತು ಗಂಟೆ ಬಿತ್ತಂದ್ರೆ ಮತ್ತೆ ಪ್ರಪಂಚ ಇವನಿಗೆ ಆಗ್ತದೇನು ಅಂದರೆ ಇವನು ಜೀವನ ಮುಕ್ತಿ ಇವನಿಗೆ ಸಿದ್ಧ ಆಗಲ್ಲ. ಅದಕ್ಕೆ ನಾವು ಅದಕ್ಕೆ ಅನಾದಿ ಅಂದಿದ್ದೆವು ಅಂತ ಹಿಂಗೆ ಶಾಸ್ತ್ರ ನಿಯಮ ಇದು. ಈ ಎರಡರ ನಿಯಮ ಪ್ರತ್ಯೇಕ ಗೊತ್ತವಲ್ಲ. ಅಜ್ಞಾನ ಕಾಲ ನಿರ್ಣಯ ಮಾಡೋದಲ್ಲ. ಎಂದು ಹುಡ್ತು? ಯಾರಿಂದ ಹುಡ್ತು? ಅದಕ್ಕೆ ಯಾರಿಂದ ಹುಡ್ತು? ಅದು ಬ್ರಹ್ಮನಿಂದ ಹುಡ್ತು. ಅದು ಈಶ್ವರ ಜೀವ ಅವೆಲ್ಲ 112 ಟಿಪ್ಪಣಿದಾಗ ವಿಸ್ತಾರವಾಗಿ ಕೊಟ್ಟರು ತಿಳಿತಾ. ಅದಕ್ಕೆ ನಾವು ಅನಾದಿ. ಅದು ಹೆಂಗದ? ಅನಾದಿ ತಿಳ್ಕೊತಿಲ್ಲ. ಅಜ್ಞಾನ ಹೆಂಗದಂದರೆ ಅನಾದಿ. ಮತ್ತು ಮುಂದೆ ಹೆಂಗಿರ್ತಾರೆ ಅವರು? ಭಾವರೂಪ ಅಜ್ಞಾನ ಕೈ. ಅಜ್ಞಾನಕ್ಕೆ ಏನಂತೇವನು? ಭಾವರೂಪ. ಭಾವರೂಪ ಇದ್ದುದೇನೆ ಅದು ಉಪಾದಾನ ಕಾರಣ ಆಗ್ತದೆ. ಅಜ್ಞಾನಕ್ಕೆ ನಾವು ಉಪಾದಾನ ಮಾಯ ಉಪಾದಾನ ಕಾರಣ ಅಂತ ಹೇಳಿದಿಲ್ಲ. ಅಜ್ಞಾನ ಭಾವರೂಪ ಇದ್ದುದೇ ಉಪಾದಾನ ಕಾರಣ ಆಗುತ್ತದೆ. ಹೆಂಗೆ ಮೃತಿಕಾ ಭಾವರೂಪದ ಘಟಕ ಕಾರಣ ಆಗ್ಯದ, ಹಂಗೆ ಅಜ್ಞಾನ ಭಾವರೂಪದ ಅಂತ ತಿಳ್ಕೊಂಡೇ ಅಜ್ಞಾನ ಅದು ಕಾರಣ ಆಗೈತಿ. ಇನ್ನು ಅಜ್ಞಾನೇನ ಆವೃತಂತೇನ ಮುಯ್ಯಂತಿ ಜಂತವ ಅಂತೇಳಿ ಭಗವಂತ ಪ್ರತಿಯೊಂದು ಜೀವನ ಸ್ವರೂಪವನ್ನು ಅಜ್ಞಾನ ತೋಲನ ಮಾಡೈತಿ. ಭಾವ ಇದ್ದುದೇ ಮುಚ್ತೈತಿ. ಅಭಾವ ಯಾವುದಕ್ಕೆ ಮುಚ್ಚಲ್ಲ. ಅಭಾವ ಯಾವುದಕ್ಕೆ ಉಪಾದಾನ ಕಾರಣ ಆಗುವುದೇ ಇಲ್ಲ. ಅಭಾವಕ್ಕೂ ಕೂಡ ಯಾವುದು ಉಪಾದಾನ ಕಾರಣ ಆಗುವುದಿಲ್ಲ. ಅಭಾವ ಯಾವುದಕ್ಕೆ ಉಪಾದಾನ ಕಾರಣ ಆಗುವುದೇ ಇಲ್ಲ. ಅಭಾವಕ್ಕೂ ಯಾವುದು ಉಪಾದಾನ ಕಾರಣ ಆಗುವುದಿಲ್ಲ. ಅದಕ್ಕೆ ನಾವು ಅದಕ್ಕೇನಂದಿದ್ದು ಭಾವರೂಪ. ಇನ್ನು ಕೆಲವರು ಅಂದರೆ ನೈಯಾಯಿಕರು ಜ್ಞಾನದ ಅಭಾವಕ್ಕೆ ಅಜ್ಞಾನತೆ ಕೊಟ್ಟರು. ಜ್ಞಾನದ ಅಭಾವಕ್ಕೆ ಅಜ್ಞಾನ ಅಂತ ಅಂತಾರವರು. ಅದಕ್ಕೆ ಅವ್ರಿಗಿದೇನು ಈ ಅಜ್ಞಾನ ಭಾವರೂಪ ಇದ್ದುದೇನೆ ಜಗತ್ತಿಗೆ ಕಾರಣ ಆಗ್ತದೆ. ಅಭಾವ ಯಾವುದಕ್ಕೆ ಕಾರಣ ಆಗುವುದೇ ಇಲ್ಲ. ಅದಕ್ಕೆ ನಿಮ್ಮದು ಮತ ಯೋಗ್ಯ ಇಲ್ಲ. ಮತ್ತು ಭಗವಂತನು ಅಜ್ಞಾನ ಏನಾಗುತ್ತೆ ಅಂತ ಹೇಳಲ್ಲ. ಮತ್ತು ಭಾವ ಇದ್ದುದೇನೆ ಜಗತ್ತು ಭಾವ ಮುಚ್ತದ ಮುಚ್ಚಲ್ಕ ಅಂತ ಈ ರೀತಿಯಿಂದ ಮುಂದವರು ಸಮಾಧಾನ ಹೇಳ್ಯಾರ. ಈ ಬರೀ ನಿಮ್ಗೆ ಓದಿ ತೋರಿಸ್ತಂದ್ರೆ ಇಟ್ಟು ಹೇಳಿದಲ್ಲ, ಇದೇನೇ ಈ ಹೇಳಿದಲ್ಲಿ ಇಡ್ತಕ್ಕ ಅದೇ ನೀವು ಓದಿ ತೋರಿಸ್ತೀವಿ ಬರೀ. ಸದ್ ಅಸತ್ ವಿಲಕ್ಷಣಂ ಅಜ್ಞಾನಂ अर्थ सत्य पदार्थते तथा असत्य पदार्थते जो विलक्षण हुए सो अज्ञान कया जावे है। अर्थात जिसका सत्य रूप करके तथा असत्य रूप करके निरूपण नहीं हो सके सो अज्ञान कया जावे। ಅದಕ್ಕೆ ಸತ್ಯನೂ ಅಲ್ಲಿಗೆ ಬರಲ್ಲ, ಅಸತ್ಯನೂ ಅಲ್ಲಿಗೆ ಬರವಲ್ದು. ಸತ್ಯನೂ ಅಲ್ಲಿಗೆ ಬರವಲ್ದು, ಅಸತ್ಯನೂ ಅಲ್ಲಿಗೆ ಬರವಲ್ದು. ಕಯಾ ಜಾವೆ
अज्ञान को जो सत्य मानिए तो जो सत्य ब्रह्म की नहीं ता अज्ञान का नाश नहीं होना चाहिए. ಅದಕ್ಕೆ ಸತ್ಯ ಅಂದೇ ಅಂದರೆ ಯಾವ ರೀತಿ ಬ್ರಹ್ಮ ಸತ್ಯದನ ಅದು ನಾಶ ಆಗ್ತದನು ಹಂಗಿದು ಎಂದೆಂದು ನಾಶ ಆಗಬಾರದು. ಅಜ್ಞಾನಕ ಯಾಜವೇ ತಾ ಅಜ್ಞಾನಕ್ಕೂ ಜೋ ಸತ್ಯ ಮಾನಿಯೇತೋ ನಾವು ಅಜ್ಞಾನಕ್ಕೆ ಒಂದು ವೇಳೆ ಸತ್ಯ ಅಂದರೆ ಹಾಗೂ ಬ್ರಹ್ಮನಂತೆ ಸತ್ಯ ಬ್ರಹ್ಮ की न्यायी ता अज्ञान का नाश नहीं होना चाहिए. और ಬ್ರಹ್ಮಜ್ಞಾನ के अज्ञान का नाश हो जावे है. ಬ್ರಹ್ಮಜ್ಞಾನದಿಂದ ಅಜ್ಞಾನ ಹೋಗ್ತೈತಿ, ನಾಶ ಆಗ್ತದೆ, हो जावे. ಯಾತೆ ಸ್ವ ಅಜ್ಞಾನ ಸತ್ಯ ರೂಪ ಕರಿಕೆ ಬಿ ನಿರೂಪಣ ಕರ್ಯಾ ಜಾವೆ ನೀ ಅದಕ್ಕೆ ಆ ಅಜ್ಞಾನಕ್ಕೆ ಸತ್ಯ ರೂಪ ಅಂತ ಅಲ್ಲಕ್ಕೆ ಬರುವುದಿಲ್ಲ. और ता अज्ञान को जो असत्य मानिए तो असत्य वंद्या पुत्र की न्यायी ता अज्ञान का प्रत्यक्ष नहीं होना चाहिए. ಆ ಅಜ್ಞಾನಕ್ಕೆ ನಾವು ಅಸತ್ಯ ಅಂದೆವು, ಒಂದ್ಯಾ ಪುತ್ರನಂತೆ ಅದು ತೋರಬಾರ್ದಾಗಿತ್ತು. नहीं होना चाहिए. सो अज्ञान तो मैं ब्रह्म को नहीं जानता हूँ या प्रकार के प्रत्यक्ष का विषय वह प्रतीत हुआ है. ಅಂದರೆ ಬ್ರಹ್ಮ ನ ಜಾಣವೆ, ನೀ ಯಾರು ಅಂದ್ರೆ ನನಗೆ ಗೊತ್ತಿಲ್ಲ ಅಂತಾನೆ. ಬ್ರಹ್ಮ ತಿಳಿದೆ ಅಂದ್ರೆ ಬ್ರಹ್ಮ ನ ಜಾನಾಮಿ, ಬ್ರಹ್ಮವನ್ನು ನಾನು ತಿಳಿದಿಲ್ಲ ಅಂದರೆ ಆ ಅಜ್ಞಾನ ಭಾವರೂಪ ಇದ್ದುದೇ ಹಿಂಗೆ ವಿಷಯ ಆಗುತ್ತದೆ. अज्ञान का प्रत्यक्ष नहीं होना चाहिए. सो अज्ञान तो मैं ब्रह्म को नहीं जानता हूँ या प्रकार के प्रत्यक्ष अनुभव का विषय हुआ प्रतीत होवे अथवा अज्ञानेन आवृतम तेन मुयंति जनतवा. याते सो अज्ञान असत्य रूप भी नहीं, असत्य रूप करके भी निरूपण करा जावे नहीं. या कारण ते ता अज्ञानं को अनिर्वचनीय कहे. सत असत से विलक्षण को ಅನಿರ್ವಚನ ಗೊತ್ತಾಯ್ತಲ್ಲ ಈಗ. ಅದಕ್ಕೆ ಅವರು ಅಸದ್ವಿಲಕ್ಷಣ ಅಂದರೆ ಎಲ್ಲಿ ಹೋಯ್ತು, ಸದ್ವಿಲಕ್ಷಣ ಅಂದರೆ ಎಲ್ಲಿ ಹೋಯ್ತು, ಅದು ಭಾಳ ವಿಸ್ತಾರ ಬರ್ದಾರ. ಸ್ವಲ್ಪ ಅದ पण ಆದರೂ ನಿಮ್ಗೆ ನೋಡ್ರಿ ಇಲ್ಲಿ ಪದಕೃತಿ ಈಗ ಮುಂದೆ ಏನು ಹೇಳ್ತಾರೆ ಅಂದ್ರೆ ಅಸದ್ ವಿಲಕ್ಷಣ ಸತ್ ಅಸತ್ ವಿಲಕ್ಷಣ ಎರಡು ಪದ ಅವಲ್ಲ. ಸತ್ ಅಸತ್ ಇಟ್ಟೆ ಸತ್ ಅಂದರೆ ಎಕಡೆ ಹೋಯ್ತು, ಅಸತ್ ಅಂದರೆ ಎಕಡೆ ಮತ್ತೆ ತಿಳಿಸಿ ಹೇಳ್ತಾರೆ. ಈಗ असत विलक्षणम अज्ञानम इतना मात्र ही जो ता अज्ञान का लक्षण करते तो असत किंता विलक्षण. वंद्या पुत्रादिक असत्य पदार्थ ते विलक्षण जो सत्य ब्रह्म है. असत किंता विलक्षण अंदर सत अंदर सत्य ब्रह्मदान ताके विषयी ता लक्षण की अतिव्याप्ति होती. ता अतिव्याप्ति दोष के निवृत्त करने वास्ते ता लक्षण विषय सद विलक्षण, असत विलक्षण, असत्किंತ विलक्षण सत ब्रह्म आ कಡೆ ಹೋಗ್ತಾ ಅಂತ ತಿಳ್ಕೊಂಡು ನಾವು ಈ ಸತ್ ವಿಲಕ್ಷಣ ಹಿಡಿತು. यह पद कथन कर्या ब्रह्म सत्य ते विलक्षण नहीं है. सत विलक्षण ಅದು ಬ್ರಹ್ಮ ಸತ್ಯಕ್ಕಿಂತ ವಿಲಕ್ಷಣ ಅದನೇನು, ಬ್ರಹ್ಮ ಸತ್ಯಕ್ಕೆ ಸತ್ ಸ್ವರೂಪನೇ ಅದು, ಬ್ರಹ್ಮಕ್ಕಿಂತ ಸತ್ ವಿಲಕ್ಷಣ ಇಲ್ಲ, ಸತ್ नहीं है. ಯಾತೆ ತಾಕೆ ವಿಷಯ ಅತಿವ್ಯಾಪ್ತಿ ಹೋಗೇನೆ, ಅದರಲ್ಲಿ ಅತಿವ್ಯಾಪ್ತಿ ಆಗುವುದೇ ಇಲ್ಲಿ ಲಕ್ಷಣ ಹೋಗಿದ್ರೆ ಅತಿವ್ಯಾಪ್ತಿ. और सत विलक्षणम अज्ञानम इतना मात्र ही जो ता अज्ञान का लक्षण करते तो सत्य ब्रह्म ते विलक्षण, सत्य ब्रह्मनिकिंता विलक्षण जे वंद्या पुत्रादिक असत्य पदार्थ है. सत्किंता विलक्षण अंदर वंद्या पुत्र असत्य पदार्थ तीनों विषयी ता लक्षण की अतिव्याप्ति होती. आ सत वंद्या पुत्र कड़े लक्षण होगतित्तु. ता अतिव्याप्ति दोष के निवर्त करने वास्ते ता लक्षण विषय असत विलक्षण ये पद कथन कर्या है. वंद्या पुत्रादिक असत ते विलक्षण नहीं है. वंद्या पुत्र असत्किंತ ವಿಲಕ್ಷಣ ಅವು ಇಲ್ಲವೇ ಇಲ್ಲ. ಇದಕ್ಕಿಂತ ವಿಲಕ್ಷಣ ಅಂದರೆ ತೋರಿಸ್ಬೇಕಿದು, ಅಂದರೆ ಇದಕ್ಕಿಂತ ವಿಲಕ್ಷಣ ಅಂತೀವಿ. ಅದು ಇಲ್ಲೇ ಅಂದರೆ ಇದಕ್ಕಿಂತ ವಿಲಕ್ಷಣ ಹೆಂಗೆ ಅಂತೀರಿ ಅಂತ ನಾವು ಈತ वंद्या पुत्रादिक असत ते विलक्षण नहीं या ते तीनों विषय अतिव्याप्ति होवे नहीं. वास्तव ते विचार करके देखिए तो सद्विलक्षणम अज्ञानम, सತ್ ವಿಲಕ್ಷಣ ಇಷ್ಟ कि अज्ञान ರೀ ಮತ್ತು असत विलक्षण ಅಂತ ನೀವು ಅನ್ಬೇಡ್ರಿ. इतना मात्र ही ता अज्ञान का लक्षण संभव. असत ये पद व्यर्थ ही है. असत पद ಏನದಿದು व्यर्थ ही है. कहते जो कोई असत वस्तु होवे तो ताका असतपणा ही संभवेगा. नहीं ಅದು ನೋಡ್ರಿ, जो कोई असत वस्तु होवे तो ಇದ್ದಿದ್ದಾದ್ರೆ ಹಿಂಗಿದ್ದ ಪ್ರತ್ಯಕ್ಷ ಇದ್ದಿದ್ದಾದ್ರೆ जो कोई असत वस्तु होवे तो ताका असतपणा ही संभवेगा. ಇದಕ್ಕೆ ಅಸತ್ ಅನ್ರಿ, ಇದಕ್ಕೆ ಮಿಥ್ಯ ಸರ್ಪ ತೋರಿಸ್ದಾರ ಇದಕ್ಕೆ ಮಿಥ್ಯ ಅನ್ರಿ. ನ ಒಂದೇ ಈ ಅದ ಹೀ ಕಾಟ್ ಹೊಡಿಬೇಡ್ರಿ. असतपणा ही संभवेगा
ವಸ್ತು ಜರ ಇದ್ರೆ ಇದು ಘಟ ಹೆಂಗದ ಮಿಥ್ಯ, ಘಟ ಹೆಂಗದ ಮಿಥ್ಯ ಅದ. ಮಿಥ್ಯ ಅಂತ ಅಲ್ಲಕ್ಕೆ ಇದು ವಸ್ತು ಅದೇನಿಲ್ಲ. ಹಾಗೆ ಒಂದೇ ಪುತ್ರ ಅಸತ್ಕಿಂತ ವಿಲಕ್ಷಣ ಅಂತ ಅಸತ್ ಒಂದು ಕಾಣಲತ್ತೇನೆ ನಾವು, ಇಲ್ಲವೇ ಇಲ್ಲ. ತಿಳಿಕತ್ತಿಲ್ಲ. असतपणा ही संभवेगा और जो कोई असत वस्तु है ही नहीं तो किस विषयता लक्षण की अतिव्याप्ति होगी. ಅದು ಒಟ್ಟ ಇಲ್ಲವೇ ಇಲ್ಲ. ಅದು ಈ ಲಕ್ಷಣ ಇದರಲ್ಲಿ ಹೋಗ್ತೈತಿ, ಅದು ಇಲ್ಲ ಅಂದರೆ ಅದರಲ್ಲಿ ನೀವು ಹೋಗ್ತೈತಿ ಅಂತ ಹೆಂಗೆ ಹೇಳ್ತೀರಿ? ಒಂದೇ ಪುತ್ರ ಇದ್ರಿ ಅಲ್ಲ. ಇಲ್ಲೇ ಅದಕ್ಕಿಂತ ವಿಲಕ್ಷಣ ಅಲ್ಲಿರ್ತೀರಿ, ಅದು ಇದ್ರಿ ಅಲ್ಲ. ಈ ಅತಿವ್ಯಾಪ್ತಿ ದೋಷ ಹೆಂಗೆ ನಿಮ್ಮ ಮಾಡುವ ಲಕ್ಷಣ ಈ ಆಕಳಲ್ಲಿನೂ ಹೋಗ್ತೈತಿ ಅಂತ ಹೇಳಿ ಅದು ಪ್ರತ್ಯಕ್ಷ ಅದ ಅಂತೇಳಿ ಹೋಗ್ತೈತಿ ಅತಿವ್ಯಾಪ್ತಿ. ಅದು ಇಲ್ಲೇ ಇಲ್ಲ, ಮತ್ತು ನೀವು ಆ ಲಕ್ಷಣ ಅದ್ರಾಗ ಹೋಗ್ತೈತಿ ಅಂತ ಹೆಂಗೆ ಹೇಳ್ತೀರಿ ಅಂತ. ಅದು ಅದು ವಸ್ತುನೇ ಇಲ್ಲ, ಒಟ್ಟು ಒಂದೇ ಪುತ್ರ ಇದು. ಪಣ ಇದು ಯಾಕೆ ಹೇಳ್ಯಾರ? ಎರಡು ಹೇಳೋದ್ರಿಂದ ಮೋಕ್ಷೊಳಗೆ ಸ್ವಲ್ಪ ಜ್ಞಾನ ಆಗಲಿ ಅಂತ ಹೇಳಿದೆವು ಅಂತ ಹೇಳ್ತಾರೆ ಅವರು. ವೃದ್ಧಿ यातेता अज्ञान के लक्षण विषय असत्य विलक्षण ये जो पद ग्रंथकार ने दिया है सो केवल शिष्यों के बुद्धि की वृद्धि वास्ते दिया है. ಶಿಷ್ಯರಿಗೆ ಬುದ್ಧಿ ವೃದ್ಧಿ ಆಗಲಿ ಅಂದರೆ ತಿಳಿ ಈ ಕಡೆ ಹೋಯ್ತದೆ ಹಿಂಗೆ, ಈ ಕಡೆ ಹೋಗ್ತದೆ ಹಿಂಗೆ. ಈಗ ನಾವು ಹೇಳಿದೆವಲ್ಲ, ಅಸತ್ ಅಂದ್ರೆ ಒಂದೇ ಪುತ್ರ, ಅದಕ್ಕಿಂತ ವಿಲಕ್ಷಣ ಅಂದ್ರೆ ಸ್ವರೂಪವನ ಅಂತ ತಿಳ್ಕೋರಿ. ನಿಮ್ಗೆ ಅಷ್ಟ ತಿಳಿತಿಲ್ಲ, ನಿಮ್ಮ ಬುದ್ಧಿ ವೃದ್ಧಿ ಆಯ್ತಿಲ್ಲ. ಹಾಂ, ಇದಕ್ಕೆ ಹಿಂಗೆ ಈ ರೀತಿ ಹೇಳ್ಯಾರ ಅಂತ ಹೇಳ್ತಾರೆ ಅವರು ಗ್ರಂಥಕರ್ತರು. असत विलक्षण ये जो पद ग्रंथकारों ने दिया है सो केवल शिष्यों के बुद्धि की वृद्धि वास्ते दिया है. जैसे अज्ञान सत्य विलक्षण है, अज्ञान ಹೆಂಗದ ಕಾರಣ ಗುಣ, ಕಾರಣ ಅಜ್ಞಾನ ಅದು ಸತ್ಯಕ್ಕಿಂತ ವಿಲಕ್ಷಣ. ಹಂಗೆ ಕಾರ್ಯ ಪ್ರಪಂಚ ತೋರ್ತದು ಇದು ಸತ್ಯಕ್ಕಿಂತ ವಿಲಕ್ಷಣೆ ಐತಲ್ಲ. ಬ್ರಹ್ಮನಂತೆ ಸತ್ಯ ಐತೇನೆ ಇದ್ರಾಗ ಇಲ್ಲ, ಆ ಸತ್ಯಕ್ಕಿಂತ ಇದು ವಿಲಕ್ಷಣನೇ ಅದ. तैसे एक कार्य प्रपंच बीता सतते विलक्षण है. या ते कार्य प्रपंच विषयता अज्ञान के लक्षण की अतिव्याप्ति होवे है. समाधान ತಾ ಉಕ್ತ ಲಕ್ಷಣ ವಿಷಯ ಕಾರ್ಯ ಪ್ರಪಂಚದಲ್ಲಿ ಹೋಗ್ತೈತೆ ಅಂತ ತಿಳ್ಕೊಂಡೇ ನಾವು ಆ ಲಕ್ಷಣದಲ್ಲಿ ಅನಾದಿ ಮುಂದೆ ಇಟ್ಟಿದ್ದೆವು. ಆ ಕಾರ್ಯ ಪ್ರಪಂಚ ಅನಾದಿ ಅಲ್ಲ, ನಾವು ಮುಂದೆ ಅನಾದಿ ಇಟ್ಟಿದ್ದೇವಿಲ್ಲ. ಸತ್ ಅಸತ್ಯ ವಿಲಕ್ಷಣ ಅನಾದಿ ಒಂದು ಪದ ಇಟ್ಟಿದ್ದೆವು. ಸತ್ ಅಸತ್ಯ ವಿಲಕ್ಷಣ ಮತ್ತು ನಾವು ಅನಾದಿ ಇಟ್ಟಿದ್ದೇವಲ್ಲ. ಕಾರ್ಯ ಪ್ರಪಂಚನೂ ಅಸತ್ಯಕ್ಕಿಂತ ವಿಲಕ್ಷಣ ಐತೇನಿಲ್ಲ. ಆ ಕಡೆ ಕಾರ್ಯ ಪ್ರಪಂಚದಲ್ಲಿ ಹೋಗ್ತಾ ಅಂತ ತಿಳ್ಕೊಂಡ್ರೆ ನಾವು ಅಜ್ಞಾನದ ಲಕ್ಷಣದಲ್ಲಿ ಅನಾದಿ ಈ ಪದ ಇಟ್ಟಿರುತ್ತೇವೆ. ಆಯಿತಾ? ಅನಾದಿ ಇಸ್ ಪದ के कहने करके सो अतिव्याप्ति होवे नहीं. ಅನಾದಿ ಯಾಕೆ ಇಟ್ಟಾರೆ ನಿಮ್ಗೆ ಗೊತ್ತಾಯ್ತಲ್ಲ. ಅಜ್ಞಾನಕ್ಕೆ ಅನಾದಿ ಯಾಕೆ ಅಂತೀರಿ ಅಂತ ಗೊತ್ತಾಯ್ತಲ್ಲ. ಯಾವ ಒಂದು ಹೇಳ ನಮಗೆ ಯಾರು ಹೇಳಿನು, ಯಾರು ಹೇಳಿದ, ಎರಡರ ಒಂದು ಯಾವುದು ಹೇಳು. ಅದೇ ಅನಾದಿ ಯಾಕಂತೀರಿ ಅಂದ್ರೆ ಅವರು ಎರಡು ನಿಮ್ಗೆ ವಿಕಲ್ಪ ಹೇಳ್ಯಾರ. ಒಂದು ಯಾವುದು? ಹಾಂ ಹಾಂ ಅದೇ ಕಾಲ ನಿರ್ಣಯ ಮಾಡಕ್ಕೆ ಬರಲ್ಲ. ಕಾಲ ನಿರ್ಣಯ ಮಾಡಕ್ಕೆ ಬರಲ್ಲ. ಮತ್ತು ಯಾರಿಂದ ಉತ್ಪತ್ತಿ ಆಯಿತು ಅಂತ ಹೇಳಕ್ಕೆ ಬರಲ್ಲ. ಆಯಿತಾ? ಈಗ ಅತಿವ್ಯಾಪ್ತಿ ಹೋಯಿನಿ ಅರ್ಥಾತ್ ಸದ್ವಿಲಕ್ಷಣಂ ಅನಾದಿ ಅಜ್ಞಾನಂ ಈ ಅಜ್ಞಾನ ಕಾಲ ಲಕ್ಷಣ. ನಾವು ಈಗ ಏನು ಮಾಡ್ತೇವೆ? ಸತ್ ಅಸತ್ ವಿಲಕ್ಷಣಂ ಮತ್ತು ಅದರೊಳಗೆ ನಾವು ಏನು ಹೇಳ್ತೇವೆ? ಒಂದು ಅನಾದಿ ಪದ ಇಟ್ಟಿರುತ್ತೇವೆ. ಅನಾದಿ ಇರೋದ್ರಿಂದ ಕಾರ್ಯಪ್ರಪಂಚದಲ್ಲಿ ಅನಾದಿ ಇಲ್ಲ, ಅದಕ್ಕೆ ಈ ಲಕ್ಷಣ ಕಾರ್ಯಪ್ರಪಂಚದಲ್ಲಿ ಹೋಗುವುದೇ ಇಲ್ಲ. ಯಾತೆ ತಾ ಪ್ರಪಂಚ ವಿಷಯಿತ ಲಕ್ಷಣಕ್ಕೆ ಅತಿವ್ಯಾಪ್ತಿ ಹೋವೆ ನಹಿ. ಕಾರ್ಯಪ್ರಪಂಚ ಐತೈತೇನೆ ಅತಿವ್ಯಾಪ್ತಿ ಅಂತ ಹೇಳ್ತೇವೆ. ಒಂದೇ ಪುತ್ರ ಇಲ್ಲ, ಅದನ್ನು ಇಲ್ಲ, ಅದರ ಅತಿವ್ಯಾಪ್ತಿ ಅಂತ ಬರೋದೇ ಇಲ್ಲ. ಶಂಕ ಈ ಸ ಉಕ್ತ ಲಕ್ಷಣಿಕೆ ಬಿ ಈ ಲಕ್ಷಣದು ಯಾವ ಲಕ್ಷಣ? ಸತ್ ಅಸತ್ ವಿಲಕ್ಷಣ ಅನಾದಿ. ಈಗ ಇಟ್ಟಿಟ್ಟಿರಿ. ಕಾರ್ಯಪ್ರಪಂಚದಲ್ಲಿ ಅನಾದಿ ಪದ ಇಟ್ಟೋಣ ಕಾರ್ಯಪ್ರಪಂಚದಲ್ಲೇ ಹೋಗುವುದಿಲ್ಲ. ಆದರೂ ಈ ಲಕ್ಷಣ ಎಲ್ಲಿ ಹೋಗ್ತೈತಿ ನಿಮ್ಗಂದರೆ ಜೀವ ಈಶ್ವರರಲ್ಲಿ ನಿಮ್ಮ ಲಕ್ಷಣದು ಅತಿವ್ಯಾಪ್ತಿ ಆಗುತ್ತದೆ. ಸತ್ ಅಸತ್ ವಿಲಕ್ಷಣ ಅನಾದಿ ಅಂತ ಹೇಳ್ತಾನೆ. ಜೀವ ಈಶ್ವರ ವಿಷಯ ಅತಿವ್ಯಾಪ್ತಿ ಹೋವೆ. ಜೀವ ಈಶ್ವರನಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಸೊ ಜೀವ ಈಶ್ವರ ಕಲ್ಪಿತ ಹೋಣತೆ. ಜೀವ ಈಶ್ವರ ಹೆಂಗಿದ್ದಾರೆ? ಕಲ್ಪಿತ ಇರೋಣದಿಂದ. ಕಲ್ಪಿತ ಅಂದ್ರೇ ವಾಸ್ತವಿಕವಾಗಿ ಪ್ರತಿಬಿಂಬ ನೀರಿನಾಗ ಕನ್ನಡಾಗೆ ಬೀಳ್ತದೆ. ಪ್ರತಿಬಿಂಬ ಎಲ್ಲಿ ಬೀಳ್ತದೆ? ನೀರಿನಾಗ. ಹೌದಿಲ್ಲ? ಪ್ರತಿಬಿಂಬ
ಈಗ ನಾವು ನೀರು ಚೆಲ್ದೆವು, ನೀರ ಚೆಲ್ದೆವು, ಪ್ರತಿಬಿಂಬ ಎಲ್ಲದೀಗ ಇಲ್ಲ. ಅದಕ್ಕೆ ನಾವು ಅದು ಕಲ್ಪಿತ ಇಲ್ಲ ಅಂತೇಳಿ ಕಲ್ಪಿತ ಅಂದಿದ್ದೆವು. ಆದರೂ ಇದು ವಿದ್ಯಾರಣ್ಯ ಸ್ವಾಮಿ ಮತಾನುಸಾರವಾಗಿ ಅದು ವಿವರಣಕಾರ ಮತಾನುಸಾರವಾಗಿ ಅಲ್ಲ. ಅವರು ಜೀವ ಈಶ್ವರ ಇಬ್ಬರು ಸತ್ಯನೇ ಇದ್ದಾರೆ. ಕಾಯತೆ ಜೀವ ಈಶ್ವರ ಕಲ್ಪಿತ ಹೋಣೇತೆ ಇತ್ತಲ್ಲಿ ಪ್ರತಿಬಿಂಬ ಕಲ್ಪಿತ ಯಾಕಂದ್ರೆ ಜೀವ ಈಶ್ವರ ಗೊತ್ತಾಗ್ತಿಲ್ಲ. ಪ್ರತಿಬಿಂಬಿ ವಾಸ ಮಿಥ್ಯ ಅಂತ ಹೇಳ್ತೇವಿಲ್ಲ. ಅವು ಇಬ್ಬರು ಪ್ರತಿಬಿಂಬ ಇದ್ದಾರೆ. ಜೀವ ಈಶ್ವರ ಇಬ್ಬರು ಹೆಂಗಿದ್ದಾರೆ? ಪ್ರತಿಬಿಂಬ, ಅವಿದ್ಯಾದಲ್ಲಿ ಬೆಳಲ್ಪಟ್ಟಂಥ ಪ್ರತಿಬಿಂಬ, ಅದು ಮಾಯದಲ್ಲಿ ಬೆಳಲ್ಪಟ್ಟಂಥ ಪ್ರತಿಬಿಂಬ. ಈಶ್ವರ ಅವಿದ್ಯಾದಲ್ಲಿ ಬೆಳಲ್ಪಟ್ಟಂತಹ ಪ್ರತಿಬಿಂಬಕ್ಕೆ ಏನನ್ರಿ? ಜೀವನ್ರಿ. ಆದರೂ ಕೇವಲ ಪ್ರತಿಬಿಂಬಕ್ಕೆ ಜೀವ ಈಶ್ವರ ಅನ್ಕೊಡುದು. ಪ್ರತಿಬಿಂಬಕ್ಕೆ ಜೀವ ಈಶ್ವರ ಕೇವಲ ಕೇವಲ ಈ ಶಬ್ದ ಇಟ್ಟರು. ಕೇವಲ ಪ್ರತಿಬಿಂಬಕ್ಕೆ ಜೀವ ಈಶ್ವರ ಅನುಗುಡುದು. ಯಾಕೆ ಅನುಗುಡುದು? ವಿಚಾರ ಸಾಗರ 6ನೇ ತರಂಗ ಒಳಗೆ ಒಂದು ಟಿಪ್ಪಣಿ ಕೊಟ್ಟರು. 465 ಕೇವಲ ಪ್ರತಿಬಿಂಬಕ್ಕೂ ಜೀವಿಸುವ ನೈಕಯೇ. ಯಾಕೆ ನೈಕಯೇ ಅಂದರೆ ಯಾವ ರೀತಿ ಸರ್ಪ ಅದು ತನ್ನ ಅಂದ್ರೆ ಅದ್ರಿಗೆ ಅವರು ಲಕ್ಷಣ ಮಾಡ್ಯಾರ. ಆರೋಪ ಹೋಗೋದೇ ವಿಚಾರ ಚಂದ್ರದಲ್ಲಿ ಆರೋಪ ಎದಕ್ಕಂತಾರೆ ಮಹಾರಾಜ? ಎರಡನೇ ಕಾಲ ಶುರುವಾತಿಗೆ ಆರೋಪ ಅಪವಾದ. ಎರಡನೇ ಕಾಲ ಹೆಡಿಂಗ್ ಆರೋಪ ಅಪವಾದ ಬರಲ್ಲ ನಿನಗೆ. ಆರೋಪಿತ ಮತ್ತು ಆರೋಪ್ಯ ಬೇರೆ ಎಲ್ಲ ಒಂದೇ ಇಲ್ಲ. ಆರೋಪ್ಯ ಅಂದ್ರೇನು? अधिष्ठान से अभिन्न होइके अधिष्ठान को जो डापे ताको ಆರೋಪ್ಯ ಅಧಿಷ್ಠಾನ से अभिन्न होइके ಹಾವ ಹಗ್ಗದೊಡನೆ ಅಭಿನ್ನನಾಗಿನೇ ಅದ. ಪರಂತು ಯಾವ ಕಾಲದಲ್ಲಿ ಹಾವ ತೋರ್ತದ ಆ ಕಾಲದಲ್ಲಿ ಆ ಹಗ್ಗನನ್ನು ಮುಚ್ಚೆ ತೋರ್ತದ. ಏನು ಹಗ್ಗ ಒಂದು ಹಾವೊಂದು ಯಾರು ತೋರ್ತಾನ? ಕರೆ ಹಗ್ಗೇ ಹಾವಾಗ್ಯದ. ಅದಕ್ಕೆ ಹಗ್ಗದೊಡನೆ ಅಭಿನಯ ಇದ್ದುಕೊಂಡು अधिष्ठान से अभिन्न होके जो अधिष्ठान को ढापे ಅಂದ್ರೆ ಆ ಹಗ್ಗಿಗೆ ಮುಚ್ಚೆ ತಾನು ತೋರ್ಲಕತ್ತದ. ಹಂಗೆ ಇವ ಏನು ಪ್ರತಿಬಿಂಬ ರೂಪ ಜೀವ ಈಶ್ವರ ಇದ್ದಾರಲ್ಲ, ಅಧಿಷ್ಠಾನ ಬ್ರಹ್ಮ ಕೂಟಸ್ಥರೊಡನೆ ಅಭಿನಯವೇ ಅದಾರ, ಅದನ್ನೇ ಅದಾರ. पण ಅವ್ರಿಬ್ಬರಿಗೆ ಮುಚ್ಚಿನೇ ಇವರು ತೋರ್ಲಕತ್ಯಾರ. ಜೀವ ಕೂಟಸ್ಥನನ್ನು ತೋರ್ಲಾರ್ದಂಗೆ ಮಾಡಿನೇ ತಾನು ತೋರ್ಲಕತ್ಯಾರ. ಅದಕ್ಕೆ ಅವ ಹೆಂಗಿದ್ದಾನ? ಆರೋಪಿತ ಪ್ರತಿಬಿಂಬ. ಆದರೂ ಕೂಡ ಒಂದಕ್ಕೆ ಕೇವಲ ಪ್ರತಿಬಿಂಬಿಕೆ ಅಂದರೆ ಅದು ಪ್ರತಿಬಿಂಬ ಯಾರೇ ಅಧಿಷ್ಠಾನ ಜೊತೆಗೆ ಇಟ್ಕೊಂಡೇ ತೋರ್ತದೆ. ಸರ್ಪ ಹಗ್ಗ ಬಿಟ್ಟು ತೋರುವುದಿಲ್ಲ. ಹಂಗೆ ಇವ ಏನು ಕಲ್ಪಿತ ಅದನ ಪ್ರತಿಬಿಂಬ ಅಧಿಷ್ಠಾನ ಕೂಟಸ್ಥ ಬಿಟ್ಟು ತೋರುವುದೇ ಇಲ್ಲ. ಅದಕ್ಕೆ ಕೇವಲ ಪ್ರತಿಬಿಂಬಕ್ಕೆ ಜೀವ ಈಶ್ವರ ಅನುಗುಡುದು. ಕಿಂತು ಅಧಿಷ್ಠಾನ ಕೂಟಸ್ಥ ಸಹಿತ ಈ ಜೀವಕಯ ನಿಮ್ಗೆ ಓದಾಳಿಗೆ ಅದು ನೆನಪು ಬರ್ತಾವೆ. ಬರಬೇಕಾದ್ರೆ ಏನು ಜೀವನ ಈ ಥರ ಈಶ್ವರ 465 ಟಿಪ್ಪಣಿ 465. ಈ ಸಹ ಶ್ರುತಿ ವಚನ ಏನಿರ್ತದೆ. ಕಲ್ಪಿತ ಉಣತೆ ಸತತೆ ವಿಲಕ್ಷಣ ಭಿ ಹೈ ತಥಾ ಅನಾದಿ ಭಿ ಹೈ. ಆದರೂ ಅನಾದಿನೂ ಜೀವ ಈಶ್ವರ ಅನಾದಿ ಅಂತ ತಳ್ಕೊಟ್ರೆ ನೋಡಿ. ಎಲ್ಲಿ ವಿಚಾರ ಸಾಗರ 112 ಟಿಪ್ಪಣಿ ಒಳಗೆ ಬ್ರಹ್ಮ ಅನಾದಿ 6 ಅನಾದಿ ಹೇಳಿರಲ್ಲ, ಮುಂದೆ ಹೇಳ್ತಾರೆ ಅವರು ಇಲ್ಲಿ ತಳಗ. ಬ್ರಹ್ಮ ಮಾಯಾ ಸಂಬಂಧ, ಬ್ರಹ್ಮ ಮತ್ತು ಮಾಯಾಂದು ಸಂಬಂಧ, ಜೀವ ಈಶ್ವರದು ಭೇದ, ಹಿಂಗೆ 6 ಅನಾದಿ ಅಂತ ಹೇಳ್ಕೊಂಡು ಬಂದಾರೆ. ಅದರೊಳಗೆ ಜೀವೇಶ್ವರನು ಅನಾದಿ. ತಥಾ ಅನಾದಿ भी है ता जीवेश अवभासेन करोति. इस श्रुति वचन करके तथा माया आभासेन जीवेशो करोति श्रुतत्वतः कल्पिता एव जीवेशो ताभ्यां सर्व प्रकल्पितम. ಇದು 7वा ಪ್ರಕರಣ. ಹಾಂ, ಅದೇ ಪಂಚದಶಿ 3ರಾ ಶ್ಲೋಕ ಇದೆ. ಹಾಂ, 7ನೇ ಪ್ರಕರಣ 3ನೇ ಅದಲ್ಲ, 7-3 7-3 ಅಂದರೆ ಅಭಿದ್ಯಾರಣ್ಯ ಸ್ವಾಮಿ ಅವರು ಅಲ್ಲಿ ಅದಕ್ಕೆ ಈ ಶ್ಲೋಕದ ಆಧಾರ ಪಟ್ಟು ಹೇಳ್ಕೊಂಡು ಬಂದಾರೆ. ಅಚಂಕರಿಕೆ
ತಾ ಈ ಜೀವ ಈಶ್ವರವಿಷಯಿ ಕಲ್ಪಿತಪಣ ಈ ಸಿದ್ಧೋವೆ ಜೀವ ಈಶ್ವರ ಇದ್ರು ಹೆಂಗಿದ್ದಾರೆ ಕಲ್ಪಿತ ಕಲ್ಪಿತದ ಪ್ರಾತಿಭಾಷಿಕ ಇವರಿಬ್ಬರಿಗೆ ಏನಂತಾರೆ ಪ್ರಾತಿಭಾಷಿಕ ಕಲ್ಪಿತ ಮಿಥ್ಯ ಅದಕ್ಕೆ ಅನುಭವ ಇಟ್ಕೋಬೇಕು ಕನ್ನಡಿಯಾಗ ಪ್ರತಿಬಿಂಬ ಇದ್ದೈತಿ ಹಾಗೂ ಕನ್ನಡ ಉಪಾಧಿ ಹೋಯ್ತಂದ್ರೆ ಪ್ರತಿಬಿಂಬ ಹೋಯ್ತು ನೀರಿನಾಗ ಪ್ರತಿಬಿಂಬ ಇದ್ದೈತಿ ನಾವು ನೀರು ತೆಗ್ದೇವಂದ್ರೆ ಪ್ರತಿಬಿಂಬ ಹೋಯ್ತು ಅದಕ್ಕೆ ನಾವು ಆ ಜೀವನಿಗೆ ಕಲ್ಪಿತ ಪ್ರಾತಿಭಾಷಿಕ ಮಿಥ್ಯ ಅಂತ ಹೇಳ್ತೇವೆ विद्यानंद स्वामी वचन करके ता जीवेश्वर से कल्पित और जीवेशोच विशुद्धा चिद विभाग तयोर उदयो अविद्या चित्तो योग षडस्म कागन अनादय आरो अनादि ಅಂತೇಳಿ ವಾರ್ತಿಕಾರ ಸುರೇಶ್ವಾಚಾರ್ಯರು ಹಿಂಗೆ ಆರದಲ್ಲಿ 3 ಚೇತನ ಅಂತ ಮಾಡ್ಯಾರ. ವಾರ್ತಿಕಾರ ಶ್ರೀ ಸುರೇಶ್ವಾಚಾರ್ಯರು 6 ಅನಾದಿ ಒಪ್ಪಿ ಅದರೊಳಗೆ 3 ಚೇತನ ಅಂತ ಒಪ್ಪ್ಯಾರ. ಅಂತೂ 6 ಅನಾದಿ ಅಂತ ಹೇಳ್ಯಾರ. ಅರ್ಥ ಷಡಸ್ಮಕ ಅನಾದ ಜೀವ ಈಶ್ವರ ಶುದ್ಧ ಚೈತನ್ಯ तीनों का जीव ईश्वर शुद्ध चैतन्य तीनों का परस्पर भेद अविद्या का अविद्या का चैतन्य के साथ संबंध ये षट पदार्थ हमारे मत विषय अनादि है ಅಂದ್ರೆ ಹಿಂಗೆ ಕ್ರಮ ತಗೋಬೇಕು. ಬ್ರಹ್ಮ ಮಾಯಾ ಆ ಬ್ರಹ್ಮ ಮಾಯಾಂದು ಸಂಬಂಧ ಜೀವ ಈಶ್ವರ ಜೀವೀಶ್ವರ ತೋಳ್ಪಟ್ಟಂಥ ಭೇದ ಹಿಂಗೆ 6 ನಡವಳಿಕೆ ಸೂಚನೆ ಕೊಟ್ಟರವರು चेतन के संबंध ये सा छठ पदार्थ हमारे मत विषय अनादि इति इस सांप्रदायिक वचनते सांप्रदायिक अंदरने सुरेश्वाचार्य ಸಾಂಪ್ರದಾಯಿಕ ಬರ್ತಾರೆ. ವಾಸ್ತವಿಕವಾಗಿ ನೋಡಿದ್ರೆ ಅದು ಏನು ಗಟ್ಬಾಜಿ ಅಂತಾರಲ್ಲ, ಅಂದರೆ ಶಂಕರಾಚಾರ್ಯ ಪದ್ಮಪಾದಾಚಾರ್ಯ ಸರ್ವಜ್ಞಾತ ಮುನಿಗಳು ಈ ಕಡೆ ವಿವರಣಕಾರ ಪದ್ಮಪಾದಾಚಾರ್ಯ ಸರ್ವಜ್ಞಾತ ಮುನಿ ವಿವರಣಕಾರ. ಶಂಕರಾಚಾರ್ಯ ಮೂಲ ಅಧ್ಯಾತ್ಮ ಮೂಲ ಅವರೇ ಶಂಕರಾಚಾರ್ಯ. ಈ ಕಡೆ ಸುರೇಶ್ವಾಚಾರ್ಯರು ವಾಚಸ್ಪತಿಗಳು ವಿದ್ಯಾರಣ್ಯ ಸ್ವಾಮಿಗಳು ಹಿಂಗೆ ತಗೋಬೇಕು. ಅಂದರೆ ಮೂಲ ವಿದ್ಯಾ ತೂಲ ವಿದ್ಯಾ ಏನೇನೇನು ಭೇದ ಮಾಡ್ಯಾರ ಅದಕ್ಕೆ ಜೀವನಿಗೆ ಪರಿಭಾವಿಸಿ ನೋಡು 7 ಅವಸ್ಥಾಗಳು ಅಲ್ಲಿ ಹೇಳಿ ನಿಜಗೊಂಡ್ರು ಸುಮ್ಮನೆ ಇವ್ರದೇ ಇದು ಮಾಡ್ಯಾರ ಅಂತ ತಿಳ್ಕೋಬೇಕು. ಸುರೇಶ್ವಾಚಾರ್ಯ ವಿದ್ಯಾರಣ್ಯ ಸ್ವಾಮಿ ಹೇಳೋದು याते जीव ईश्वर विषयता उक्त लक्षण की अतिव्याप्ति वज्रलेप सांप्रदायिक वचन ते सांप्रदायिक ನಿಮ್ಗೆ ಗೊತ್ತಾಗ್ತದೆ. ಅನಾದಿ ವೇದ ಭೂಜಿತೋವೆ ईश्वर मान होवे फल होवे सांप्रदायिक वचन ते ता जीव ईश्वर विषय अनादिपಣ ಸಿದ್ಧ ಹೋವೆ. ಜೀವ ಈಶ್ವರರಲ್ಲಿ ಈ ಶ್ಲೋಕ ನೋಡಿದ್ರೆ ಜೀವ ಈಶ್ವರ ಇಬ್ಬರು ಅನಾದಿನೇ ಇದ್ದಾರೆ. ಅದು ಅವು ಅನಾದಿ ಅನಂತ. ಯಾವುದು ಬ್ರಹ್ಮ ಒಂದೇ ಅನ್ನೋದ ಅನಾದಿ ಅನಂತ, ಉಳಿದು ಅನಾದಿ ಶಾಂತ. ಇದು ಪ್ರವಾರೂಪ ಪ್ರಪಂಚ ಸಾದಿ ಶಾಂತ. ಪ್ರಪಂಚ ಹೆಂಗದ ಸಾದಿ ಶಾಂತ ಅಂದ್ರೆ ಉತ್ಪತ್ತಿ ನಾಶ ಉಳ್ಳೋದು. ಇವರು ಅನಾದಿ ಶಾಂತ ಅಂದ್ರೆ ಅನಾದಿ ಅಂದಿದ್ದೆವು, ಆದರೂ ಬ್ರಹ್ಮಜ್ಞಾನ ಆದ ಕೂಡಲೇ ಇವರು ನಾಶ ಆಗ್ತಾರೆ. ಅದು ಒಂದೇ ಒಂದು ಬ್ರಹ್ಮ ಹೆಂಗದ ಅನಾದಿ ಅನಂತ. जीव ईश्वर विषयता उक्त लक्षण की अतिव्याप्ति वज्रलेप है. वज्रलेप ಅಂದ್ರೆ ತೆಗಿಲಿಕ್ಕೆ ಅಶಕ್ಯ, ಕಾಡೂನು टाकण्यास ಅಶಕ್ಯ. ಅನಾದಿ ಅಂತಲೇ ಹೇಳಿದೆವು, ಅದು ತೆಗಿಲಿಕ್ಕೆ ನಿಮ್ಗೆ ಅಶಕ್ಯ ಆಗ್ತದೆ. ವಜ್ರಲೇಪ ಅಂದ್ರೆ ಕಾಡೂನು टाकण्यास ಅಶಕ್ಯ. ಅನಾದಿ ಪದಾರ್ಥ वज्रलेप अन्य क्षेत्रे कृतं पापं पुण्यक्षेत्रे विनश्यति, पुण्यक्षेत्रे कृतं पापं वज्रलेपो भविष्यति. ಪುಣ್ಯಕ್ಷೇತ್ರ ಬೇರೆ ಕಡೆ ಪಾಪ ಮಾಡಿ ಮನೆಗಿನ ಇಲ್ಲಿ ಊರಾಗೆಲ್ಲ ಪಾಪ ಮಾಡಿ ತೀರ್ಥ ಕ್ಷೇತ್ರಕ್ಕೆ ಹೋಗಿ ಪುಣ್ಯಕ್ಷೇತ್ರ ವಿನಶ್ಯತಿ ಈ ಪಾಪ ತೊಳ್ಕೊಂತಾರೆ. ಅಲ್ಲೇ ಹೋಗಿ ಪಾಪ ಮಾಡಿ ವಜ್ರಲೇಪೋ ಭವಿಷ್ಯತಿ ಇಲ್ಲಿಗೆ ಬರಲ್ಲ. ठीक है ना. ಈ ವಿಷಯ वज्रलेप है. वज्रलेप ನೋಡಿ ता अतिव्याप्ति दोष के निवर्त करने वास्ते ता लक्षण विषय ज्ञान निवर्त्य यह पद कथन करे.
ಅದಕ್ಕೆ ನಾವು ಅತಿ ಅತಿ ದೋಷ ಬರ್ತದೆ ಅಂತ ತಿಳ್ಕೊಂಡು ಜ್ಞಾನ ನಿವರ್ತ್ಯ ಈ ಪದ ಇಟ್ಟಿರುತ್ತೇವೆ. ಯಥೋ ಜ್ಞಾನಂ ಅಜ್ಞಾನಸ್ಯೈವ ನಿವರ್ತಕಂ. इस वचन करके श्री पंचपादिकाचार्यों ने पंचपादिका पद्मपादाचार्य ज्ञान करे केवल अज्ञान मात्र की निवृत्ति कथन करिए. ज्ञानದಿಂದ अज्ञानಕ್ಕೆ रूप ज्ञान मात्र से अज्ञान की निवृत्ति कहे. ज्ञान मात्र से अज्ञान की निवृत्ति ಅಂದ್ರೆ ಈಗ ಜ್ಞಾನದಿಂದ ಅಜ್ಞಾನಕ್ಕೆ ಹೇಳು ಹೇಳಲ್ಲ. ಜ್ಞಾನದಿಂದ ಅಜ್ಞಾನಕ್ಕೆ ಹೇಳಂದ್ರೆ ನಮಗೆ ಲೌಕಿಕ ಜ್ಞಾನ ಐತಲ್ಲ, ಅದು ಅಜ್ಞಾನ ಓದ್ತೈತೇನು ಇಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ, ಪರೋಕ್ಷ ಜ್ಞಾನ ಅಂತ. ಜ್ಞಾನ ಮಾತ್ರದಿಂದ ಅಜ್ಞಾನ ಹೋಗ್ತಂದರೆ, ಜ್ಞಾನ ಅಂದರೆ ಲೌಕಿಕ ಜ್ಞಾನ ಅದ ನಮಗೆ, ಅದರಿಂದ ಅಜ್ಞಾನ ಹೋಗಲ್ಲ. ಅದಕ್ಕೆ ನಾವು ಪರೋಕ್ಷ ಜ್ಞಾನ ಅಂತೇವೆ. ಪರೋಕ್ಷ ಜ್ಞಾನದಿಂದ ಅಜ್ಞಾನ ಹೋಗ್ತದೇನು? ಹೋಗಲ್ಲ. ಫಕ್ತ ಅಸತ್ವಾಪಾದ ಕಾರಣ ಅಷ್ಟೇ ಹೋಗ್ತದ. ಅದು ನಮಗೆ ಅಜ್ಞಾನ ಪೂರ್ಣ ಇದು ಹೋಗ್ತದೇನು? ಜ್ಞಾನ ಮಾತ್ರದಿಂದ ಅಜ್ಞಾನ ನಿವೃತ್ತಿ. ಬರೀ ಅದ್ರ ಸಲುವಾಗಿ ನಾವು ಅಪರೋಕ್ಷ ಜ್ಞಾನ ಇಟ್ಟಿದ್ದೆವು. ಅಪರೋಕ್ಷ ಜ್ಞಾನನೂ ಕೂಡ ಏನಂತದ, ಅಪರೋಕ್ಷ ಜ್ಞಾನ ಆದ ಕೂಡಲೇ ಅಜ್ಞಾನ ನಿವೃತ್ತಿ. ಅಜ್ಞಾನ ನಿವೃತ್ತಿ ಏನು? ಅಪರೋಕ್ಷ ಜ್ಞಾನ. ಎರಡೂ ಪರಸ್ಪರ ಅಪೇಕ್ಷೆ ಇರೋದ್ರಿಂದ ಅನ್ನೋನ ಹೆಸರು ದೋಷ ಬರ್ತೈತಿ. ಅದಕ್ಕೆ ನಾವು ಏನು ಮಾಡ್ತೇವೆ, ಪ್ರಮಾಣಕಿ ಮಹಿಮಾತೆ ಜ್ಞಾನ ಮಾತ್ರ ಅಜ್ಞಾನ ನಿವೃತ್ತಿ ಅಂತ ಹೇಳಿದ್ರೂ ಕೂಡ ಪ್ರಮಾಣಕಿ ಮಹಿಮಾತೆ. ಅಪರೋಕ್ಷ ಜ್ಞಾನ ಇಟ್ಟರೂ ಕೂಡ ಅಪರೋಕ್ಷ ಜ್ಞಾನ ಅಜ್ಞಾನ ನಿವೃತ್ತಿ ಅಪೇಕ್ಷೆ ಮಾಡ್ತೈತಿ. ನಿಮ್ಗೆ ಅಜ್ಞಾನ ಹೋಗೈತೇನು? ಅಪರೋಕ್ಷ ಜ್ಞಾನ ಅಂತ ನೀವು ಅಜ್ಞಾನ ಹೋಗೈತೆ ಅಂದ್ರೆ ಬರ್ತ. ಅಜ್ಞಾನ ಏನಂತದ, ನಿಮ್ಗೆ ಅಪರೋಕ್ಷ ಜ್ಞಾನ ಆಗೈತೇನೋ ನಾವು ಹೋಗ್ತ ಪರಸ್ಪರ ಅಪೇಕ್ಷೆ. ಅದಕ್ಕೆ ಇದು ದೋಷ ಬರ್ತಾ ಅಂತ ತಿಳ್ಕೊಂಡು ನಾವು ಪ್ರಮಾಣಕಿ ಮಹಿಮಾತೆ ಅಂದರೆ ತತ್ವಮಸಿ ಮಹಾವಾಕ್ಯ ಪ್ರಮಾಣಕ್ಕೆ ಆಗಿದ್ರೇನೇ ಕೊನೆಗೆ ಜ್ಞಾನದಿಂದ ಅಜ್ಞಾನ ನಿವೃತ್ತಿ. ಈಗ पंचपादिकाकारರು ಹೇಳ್ಕೊಂಡು ಬಂದರು. अज्ञान की निवृत्ति करके ही होगी. याते ता जीव ईश्वर विषय ज्ञान करके निवृत्तपना है ही नहीं. याते ता जीव ईश्वर विषयता उक्त लक्षण की अति व्याप्ति हुए नहीं. याते ता अज्ञान का सत्विलक्षणम अनादि ज्ञान निवृत्तम अज्ञानम. ज्ञान निवृत्तम अज्ञानम ये लक्षण सिद्ध हुआ. अथवा अनाद्य उपादान ज्ञान निवृत्तम. अनाद्य ज्ञान उपादान अज्ञानम. ಇದು ಮತ್ತು ನಾಳೆ ನೋಡೋಣ.